ಅತ್ಯಂತ ಹೆಚ್ಚು ನೀರಾವರಿ ಅಂತ ಇರುವಂಥ ಮೂರಹಳ್ಳಿಗಳು ಎಲ್ಲೋಹಳ್ಳಿ, ನಲ್ಲಪ್ಪನಹಳ್ಳಿ, ಮಟ್ಬಾರ್ಲು ಮತ್ತು ಚಂದ್ರಾಯಪಟ್ಟಣ. ಈ ಮೂರಹಳ್ಳಿಗಳನ್ನ ರೈತರು ಕೇಳಿದ್ದಕ್ಕೆ ಬಿಟ್ಟಿದ್ದೀವಿ. ರೈತರ ಬೇಡಿಕೆನ ನಾವು ಈಡೇರಿಸಿದ್ದೀವಿ ಅಂತ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಅವರು 500 ಎಕರೆ ಬಿಡ್ತೀನಿ, 300 ಎಕರೆ ಬಿಡ್ತೀನಿ ಅಥವಾ ಇನ್ನೆಷ್ಟೋ ಬಿಡ್ತೀನಿ ಅನ್ನುವಂಥದ್ದು ಅವರ ಹೇಳಿಕೆಗಳವು. ಆ ಹೇಳಿಕೆಗಳಿಗೆ ನಾವು ಅದಕ್ಕೆ ಒಪ್ಪುವಂಥವರಲ್ಲ. ಆ್ಯಕ್ಚುಲಿ 13 ಹಳ್ಳಿ ಏನಿದೆಯಲ್ಲ, 13 ಹಳ್ಳಿಯೂ ಕೂಡ ಒಂದು ಹಂತಕ್ಕೆ ಸಮಾನವಾಗಿ ನೀರಾವರಿ ಪ್ರದೇಶ ಮತ್ತು ಕೃಷಿ ಫಲವತ್ತ ಆಗಿರುವಂಥ ಕೃಷಿ ಭೂಮಿಯನ್ನೇ ಒಳಗೊಂಡಂಥ ಪ್ರದೇಶ. ನಾವು ಮೊದಲು ದಿನದಿಂದ ಇವತ್ತುವರೆಗೂ ಕಲಿಸಿರೋದು 13 ಹಳ್ಳಿಗಳ 1777 ಎಕರೆಗಳನ್ನೇ. ಇದು ನೈಜ ರೈತರ ಹೋರಾಟ. ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ. ಇಲ್ಲಿ ಯಾವುದೇ ರೀತಿಯ ಫಲಾಪೇಕ್ಷೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇಲ್ಲ ಅವರು. ಸರ್, ಈಗ 4ನೇ ತಾರೀಕು ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಅದು ನಿಮ್ಮ ಪರವಾಗಿರ್ಬೋದು ಅಥವಾ ವಿರುದ್ಧವಾಗೂ ಇರ್ಬೋದು. ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲವೇ ಅಲ್ಲ. ಆ್ಯಕ್ಚುಲಿ ಇವತ್ತಿಗೂ ಕೂಡ ಭಾರತದ ನಾವು ಉದ್ಯೋಗದ ಒಂದು ಗ್ರಾಫನ್ನು ನೋಡಿದ್ರೆ ಅತಿ ಹೆಚ್ಚು ಜನಕ್ಕೆ ಉದ್ಯೋಗ ಕೊಟ್ಟಿರೋದು ಕೃಷಿ. ಆ ಕೃಷಿನ ಉಳಿಸಿ ಅಂತ ಮಾತಾಡ್ತಿದ್ದೀವಿ ನಾವು. ಸಿದ್ದರಾಮಯ್ಯವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಭರವಸೆ ಕೊಟ್ಟರು ವಿಪಕ್ಷ ನಾಯಕರಿದ್ದಾಗ. ನಮ್ಮ ಪರವಾಗಿ ಮಾತಾಡಿದ್ದು ಸಿದ್ದರಾಮಯ್ಯನವರು. ಅಧಿಕಾರಕ್ಕೆ ಬಂದ್ರಲ್ಲ, ನಮ್ಮ ಹೋರಾಟವನ್ನು ಬೆಂಬಲಿಸಿ ಮಾತಾಡಿದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರಲ್ಲ. ಮತ್ತು ನಾವು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡ್ತೀನಿ ಅಂತ ಹೇಳಿದ್ದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರಲ್ಲ. ಅವತ್ತು ಸಿದ್ದರಾಮಯ್ಯನವ್ರ ನಾಲಿಗೆ ಇವತ್ತಿಗೆ ಸಿದ್ದರಾಮಯ್ಯನವ್ರ ನಾಲಿಗೆ ಬದಲಾಗ್ಬಿಡ್ತಾ? ಯಾರಿದ್ದಾರೋ, ನಿಮ್ಗೆ ಯಾರು ಬಂಡವಾಳ ಹಾಕಿದಾರೋ ಅಥವಾ ಯಾರು ಆ ಭೂಮಿ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರಲ್ಲ, ಅವ್ರಿಗೆ ನೇರವಾಗಿ ಹೇಳಬೇಕು, ಆ ಭೂಮಿಗೆ ನಾನು ಮಾತು ಕೊಟ್ಟಿದ್ದೇನೆ, ಆ ರೈತರಿಗೆ ಆ ಭೂಮಿಯನ್ನು ನಾನು ಬಿಡ್ತೀನಿ ಅಂತ ನೇರವಾಗಿ ಹೇಳಿ ಚರಿತ್ರೆಯಲ್ಲಿ ನಿಮ್ಮ ಹೆಸರು ಉಳಿಯೋ ಕೆಲಸ ಸಿದ್ದರಾಮಯ್ಯನವ್ರು ಮಾಡಬೇಕು. ನಮಸ್ಕಾರ, ನಾನು ರವಿಕುಮಾರ್ ಇಚ್ಚಲ್ಮರ. ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಕಳೆದ 3.5 ವರ್ಷಗಳಿಂದ 1777 ಎಕರೆ ಭೂಮಿಯನ್ನು ಉಳಿಸೋದಕ್ಕೆ ಹಗಲು ರಾತ್ರಿಯಂದೇ ಹೋರಾಟ ಮಾಡ್ತಿದ್ದಾರೆ. ಜೂನ್ 25ರಂದು ದೇವನಹಳ್ಳಿ ಚಲೋ ಕಾರ್ಯಕ್ರಮದ ನಂತರ, ದೇವನಹಳ್ಳಿ ಚಲೋ ಹೋರಾಟದ ಬಳಿಕ ಈ ಹೋರಾಟ ಬೇರೊಂದು ಸ್ವರೂಪನ ಪಡೆದುಕೊಂಡಿದೆ. ದೇವನಹಳ್ಳಿಯಿಂದ ಅಂದರೆ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಹೋರಾಟ ದೇವನಹಳ್ಳಿಯಿಂದ ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಶಿಫ್ಟ್ ಆಗಿದೆ. ಜುಲೈ 4ನೇ ತಾರೀಕು ಮುಖ್ಯಮಂತ್ರಿಗಳು ತಾನೊಂದು ರೈತರು ಮತ್ತು ಸಂಯುಕ್ತ ಹೋರಾಟ ಮುಖಂಡರ ಜೊತೆ ಒಂದು ಸಮಗ್ರ ಸಭೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ. ಆ ಭರವಸೆಯ ನಂತರ ಹೋರಾಟವನ್ನು ಫ್ರೀಡಂ ಪಾರ್ಕಿಗೆ ಶಿಫ್ಟ್ ಮಾಡಿರುವಂಥ ರೈತರು 4ನೇ ತಾರೀಕುವರೆಗೂ ಈ ಹೋರಾಟವನ್ನು ಜೀವಂತವಾಗಿರಿಸಬೇಕು ಅಂತ ಒಂದಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಈ ನಡುವೆ MB ಪಾಟೀಲ್ರು ಏನು ಹೇಳಿದ್ದಾರೆ, ನಾವು ರೈತರು ಹೇಳಿದ್ದನ್ನು ಒಪ್ಕೊಂಡಿದ್ದೀವಿ, ರೈತರ ಬೇಡಿಕೆಯಂತೆ 3 ಹಳ್ಳಿಗಳನ್ನ ನಾವು ಸ್ವಾಧೀನದಿಂದ ಕೈ ಬಿಟ್ಟಿದ್ದೀವಿ ಮತ್ತು ಅವರಿಗೆ ಅಭಿವೃದ್ಧಿಪಡಿಸಿದ ಭೂಮಿಯನ್ನು ಕೊಡ್ತೀವಿ ಅಂತ ಹೇಳೋ ಮುಖಾಂತರ ಮತ್ತೆ ಅವರು ಭೂ ಸ್ವಾಧೀನವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಈ ಭೂ ಸ್ವಾಧೀನ ವಿರೋಧ ಹೋರಾಟ ಶುರುವಾದಾಗಲಿಂದ ಇದರ ಜೊತೆಲಿರುವಂಥ ಮತ್ತು ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರಾದಂಥ ಕಾರಳ್ಳಿ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಈ ಸಂದರ್ಶನಕ್ಕೆ ಸ್ವಾಗತಿಸ್ತೀನಿ. ಸರ್, ನಮಸ್ಕಾರ, ಸ್ವಾಗತ. ಭೂ ಸ್ವಾಧೀನ ವಿರೋಧ ಹೋರಾಟ ಸಮಿತಿಯ ಮತ್ತೋರ್ವ ಮುಖಂಡರು ಮತ್ತು 13 ಹಳ್ಳಿಗಳಲ್ಲಿ ಒಂದು ಹಳ್ಳಿಯಾದಂಥ ಚೀಮಾಚನಹಳ್ಳಿ ಗ್ರಾಮದ ರೈತರಾದಂಥ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್, ಈಗ ನನ್ನ ನೇರ ಪ್ರಶ್ನೆ, MB ಪಾಟೀಲ್ರು ಹೇಳಿದ್ದಾರೆ, ನಾನು ಮತ್ತು ಅವರು ಅಂದರೆ 25ನೇ ತಾರೀಕು ನೀವು ದೇವನಹಳ್ಳಿ ಚಲೋ ಮಾಡಿದ್ರಿ, 24ನೇ ತಾರೀಕು ಅವರೊಂದು ಪತ್ರಿಕಾಗೋಷ್ಠಿನ ಕರೀತಾರೆ. ಪತ್ರಿಕಾಗೋಷ್ಠಿನಲ್ಲಿ ಹೇಳ್ತಾರೆ, ನಾವು ರೈತರು ಬೇಡಿಕೆನ ಒಪ್ಕೊಂಡಿದ್ದೀವಿ, ನಾನು ರೈತನ ಮಗ, ನಾವು ರೈತರು ಪರವಾಗಿದ್ದೀವಿ, 500 ಎಕರೆ ನೀರಾವರಿ ಭೂಮಿಯನ್ನು ನಾವು ಅವ್ರು ಕೇಳಿದ್ರು ಬಿಟ್ಬಿಟ್ಟಿದ್ದೀವಿ, ನೀವು ಹೋರಾಟ ಮಾಡಬೇಡಿ ದೇವನಹಳ್ಳಿ ಚಲೋ. ಆದರೂ ನೀವು ಯಾಕೆ ಹೋರಾಟ ಮಾಡಿದ್ರಿ ಸರ್? ಅಲ್ಲ, ಈಗ MB ಪಾಟೀಲ್ ಅವರು ಹೇಳಿರುವಂಥ ಮಾತುಗಳಿದ್ದಾವಲ್ಲ, ಅದು ಅವ್ರ ಮಾತುಗಳು, ಅದು ಅಲ್ಲಿನ ರೈತರ ಮಾತುಗಳಾಗಲಿ ಅಥವಾ ಹೋರಾಟ ಸಮಿತಿಯವರ ಮಾತುಗಳಾಗಲಿ ಅಲ್ಲ. ನಮ್ಮ ಬೇಡಿಕೆ 1777 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನೇ ಕೈ ಬಿಡಬೇಕು ಅಂತ ನಮ್ಮ ಹೋರಾಟ ಶುರುವಾಗಿರುವಂಥದ್ದು. ಅದನ್ನು ಅವರು 500 ಎಕರೆ ಬಿಡ್ತೀನಿ, 300 ಎಕರೆ ಬಿಡ್ತೀನಿ ಅಥವಾ ಇನ್ನೆಷ್ಟೋ ಬಿಡ್ತೀನಿ ಅನ್ನೋಂಥದ್ದು ಅವರ ಹೇಳಿಕೆಗಳವು. ಆ ಹೇಳಿಕೆಗಳಿಗೆ ನಾವು ಅದಕ್ಕೆ ಒಪ್ಪುವಂಥವರಲ್ಲ. ಯಾಕಂತೇಳಿದ್ರೆ ನಮ್ಮ ಒಂದು ಸ್ಪಷ್ಟ ನಿಲುವಿದೆ ನಮಗೆ. ಈ ಫಲವತ್ತಾದ ಭೂಮಿ 1777 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಬಿಟ್ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ. ಯಾಕಂತೇಳಿದ್ರೆ ಕೇವಲ 3 ಹಳ್ಳಿಗಳಲ್ಲಿ ಫಲವತ್ತಾಗಿಲ್ಲ, 3 ಹಳ್ಳಿಗಳು ಜನವಸತಿ ಅಂಥದ್ದಲ್ಲ, ನೀರಾವರಿ ಅಂಥದ್ದಲ್ಲ, ಎಲ್ಲ ಹಳ್ಳಿಗಳು ಅಲ್ಲಿ ಜನವಸತಿಯಿಂದ ಕೂಡಿದ್ದಾವೆ ಮತ್ತು ಎಲ್ಲ ಹಳ್ಳಿಗಳು ಫಲವತ್ತಾಗಿರೋವಂಥ ಕೂಡಿರುವಂಥ ಭೂಮಿ. ಅದು ಒಂದು ರೀತಿ ವಜ್ರದ ಗಣಿ. ಅದು
ಈಗಾಗಲೇ ಅಂಥ ಫಲವತ್ತಾದ ಭೂಮಿಯನ್ನು ಆಕ್ರಮಿಸ್ಕೊಳ್ಳೋದಿದೆಯಲ್ಲ, ಅಥವಾ ಅದನ್ನು ಕಸ್ಕೋಬೇಕು ಅನ್ನೋ ಮನಸ್ಸಿದೆಯಲ್ಲ, ಆ ಮನಸ್ಸೇ ಅದು ಆ ದುರಾಡಳಿತದ ಲಕ್ಷಣ. ಅದು ಆ ಕಾರಣಕ್ಕಾಗಿ ಅವರ ಮಾತುಗಳನ್ನು ಸರಾಸಗಟಾಗಿ ನಾವು ತಿರಸ್ಕರಿಸಿದ್ದೇವೆ ಮತ್ತು ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತಿದ್ದೀವಿ. ಅವರು ಯಾವ್ಯಾವ ತಂತ್ರಗಳನ್ನು ಮಾಡಬೇಕೋ ಅದನ್ನೆಲ್ಲ ಹಿಂದೆ BJPಯವರು ಮಾಡಿದ್ದಾರೆ. MB ಪಾಟೀಲ್ ಅವರೇ, ನೀವು ಮಾಡಕ್ಕೆ ಹೊರಟಿದ್ದೀರಲ್ಲ ಈ ತಂತ್ರಗಳು, ಇವನ್ನೆಲ್ಲ ಹಿಂದೆ BJPಯವರು ಮಾಡಿ ನಗೆಬಾಟ್ಲಿಗೀಡಾಗಿದ್ದಾರೆ. ಮತ್ತೆ ಆ ಪ್ರಯತ್ನಗಳನ್ನು ನೀವು ಮಾಡಬೇಡಿ. ನೀವು ಗೌರವಯುತವಾಗಿ, ನೀವು ಶರಣ ಪರಂಪರೆಯಿಂದ ಬಂದಂಥವರು, ಬಸವಣ್ಣನ ಬಗ್ಗೆ ಭಾಳ ದೊಡ್ಡದಾಗಿ ಮಾತಾಡೋವಂಥವ್ರು, ನಿಮ್ಮ ಕಾಲಘಟ್ಟದೊಳಗಡೆ ಈ ರೀತಿ ರೈತರನ್ನು ಬೀದಿಗೆ ತಳ್ಳುವಂಥ ಕೆಲಸ MB ಪಾಟೀಲ್ ಅಂಥವ್ರಿಗೆ ಥರ ಅಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಸರ್, ನಾನು ಮತ್ತೊಂದು ಸಲ ಅದೇ ಪ್ರಶ್ನೆ ಕೇಳ್ತೀನಿ ಸರ್. ಏನಂದರೆ ಅತ್ಯಂತ ಹೆಚ್ಚು ನೀರಾವರಿ ಅಂತ ಇರೋವಂಥ 3 ಹಳ್ಳಿಗಳು, ತೆಲ್ಲೋಹಳ್ಳಿ, ನಲ್ಲಪ್ಪನಹಳ್ಳಿ, ಮಟ್ಬಾರ್ಲು ಮತ್ತು ಚಂದ್ರಾಯಪಟ್ಟಣ, ಈ 3 ಹಳ್ಳಿಗಳನ್ನ ರೈತರು ಕೇಳಿದ್ದಕ್ಕೆ ಬಿಟ್ಟಿದ್ದೀವಿ, ರೈತರ ಬೇಡಿಕೆನ ನಾವು ಈಡೇರಿಸಿದ್ದೀವಿ ಅಂತ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ನಾನು ಅದನ್ನು ಕೇಳ್ತಾ ಇದ್ದೀನಿ ಸರ್. ನೀವು ಮತ್ತು ಅದಕ್ಕೆ ಪರ್ಟಿಕ್ಯುಲರಾಗಿ ಅದಕ್ಕೆ ಇಲ್ಲ, ನಾವು ಹೇಳಿದ್ವಲ್ಲ, ಪ್ರಾರಂಭದಲ್ಲಿ ಹೇಳಿದೆ ನಾನು, 3 ಹಳ್ಳಿಗಳನ್ನು ಕೇಳಿರೋಂಥದ್ದು ನಾವಲ್ಲ, ಅದು ಅವ್ರ ತೀರ್ಮಾನ. ಅದು ನಾವು ಕೇಳಿತ್ತು ಡೇ 1ನಿಂದ ಕೇಳಿರೋದು 13 ಹಳ್ಳಿಗಳನ್ನೂ ಕೇಳಿದ್ದೀವಿ. ನಾವು ಅನೇಕ ಸಾರಿ ಮಂತ್ರಿಗಳನ್ನು, ನಮ್ಮ ಉಸ್ತುವಾರಿ ಮಂತ್ರಿಗಳನ್ನೂ ಭೇಟಿ ಮಾಡಿದಾಗ ಸಂಪೂರ್ಣವಾದ ಭೂಸ್ವಾಧೀನ ಪ್ರಕ್ರಿಯೆಯನ್ನೇ ಕೈ ಬಿಡಿ ಅಂತ ಒತ್ತಾಯ ಮಾಡಿದ್ದೀವಿ. ಇದನ್ನು ತೀರ್ಮಾನ ಮಾಡಿರುವಂಥದ್ದು ಮಂತ್ರಿಗಳ ವಿವೇಚನೆಯಲ್ಲಿ ಮಾಡಿರುವಂಥದ್ದೇ ವಿನಃ ನಮ್ಮ ಯಾವುದೇ ರೈತರನ್ನು ಕೂತ್ಸ್ಕೊಂಡು ನಮ್ಮ ಜೊತೆ ಚರ್ಚೆ ಮಾಡಿ ಅವರ ಅಂತಿಮ ಅಧಿಸೂಚನೆಗಳನ್ನ ಹೊರಡಿಸಿಲ್ಲ. ಅದು ಸಮಿತಿಯನ್ನು ಅವ್ರು ಎಂದೂ ಗಣನೆಗೆ ತಗೊಂಡಿಲ್ಲ, ನಮ್ಮ ಮಾತುಗಳನ್ನೇ ಪರಿಗಣಿಸಿಲ್ಲ ಅವರು. ಹಂಗಂದಾಗ ನಾವು 3 ಹಳ್ಳಿನ ಹೆಂಗೆ ಒಪ್ಕೊಂಡಿಲ್ಲ, ಅದು ಸುಳ್ಳು. ಅದು ಈಗ ನಾನು ರಮೇಶ್ ಅವ್ರಿಗೆ ಕೇಳ್ತೀನಿ. ಈಗ ನೀವು ಕೈ ಬಿಟ್ಟಿರೋ 3 ಹಳ್ಳಿಗಳಲ್ಲಿ ನಿಮ್ಮ ಹಳ್ಳಿ ಇಲ್ಲ. ಈಗ ಚೀಮಾಚಿನಹಳ್ಳಿ ಇಲ್ಲ ಅದರಲ್ಲಿ. ಈಗ ಚೀಮಾಚಿನಹಳ್ಳಿನಲ್ಲಿ ಅತ್ಯಂತ ಕಡಿಮೆ ನೀರಾವರಿ ಇದೆಯಾ, ಚೀಮಾಚಿನಹಳ್ಳಿ ಬರಡು ಭೂಮಿನ? ಅದು ಆ್ಯಕ್ಚುಲಿ ಇದು ನಗೆಪಾಟಲಿನ ವಿಷಯ. ಅದು ಹಂಗಂತ ತೀರ್ಮಾನ ಮಾಡೋದೇ ನಗೆಪಾಟಲಿನ ವಿಷಯ. ಆ್ಯಕ್ಚುಲಿ 13 ಹಳ್ಳಿ ಏನಿದೆಯಲ್ಲ, 13 ಹಳ್ಳಿಯೂ ಕೂಡ ಒಂದು ಹಂತಕ್ಕೆ ಸಮಾನವಾಗಿ ನೀರಾವರಿ ಪ್ರದೇಶ ಮತ್ತು ಪರ್ವತ ಆಗಿರೋಂಥ ಕೃಷಿ ಭೂಮಿಯನ್ನೇ ಒಳಗೊಂಡಿರೋಂಥ ಪ್ರದೇಶ. ಹೀಗಿರಬೇಕಾದ್ರೆ ಅಲ್ಲಿದೆ ಇಲ್ಲಿಲ್ಲ ಅಂತ ಹೇಳೋದು ಅದು ತುಂಬ ನಗೆಪಾಟಲಿನ ವಿಷಯ ಅಂತ ನನಗನ್ಸುತ್ತೆ. ಅದು ದಾರಿ ತಪ್ಪಿಸೋಕ್ಕೆ ಅಂತಲೇ ಮಾಡಿರ್ತಕ್ಕಂಥ ಒಂದು ಮಂತ್ರಿಗಳು ತಗೊಂಡಿರ್ತಕ್ಕಂಥ ತೀರ್ಮಾನ ಅಂತ ಅನಿಸುತ್ತೆ. ಅಲ್ಲಿರ್ತಕ್ಕಂಥ ರೈತರನ್ನು ಒಡೆಯೋದಕ್ಕೆ, ಅಲ್ಲಿರ್ತಕ್ಕಂಥ ರೈತರನ್ನು ದಾರಿ ತಪ್ಪಿಸೋಕ್ಕೆ ಅಂತ ಹೇಳಿ ಮಾಡಿರ್ತಕ್ಕಂಥ. ಅದರ ಜೊತೆಗೆ ದೇವನಹಳ್ಳಿ ಚಲೋ ಏನಾಯಿತು, ದೇವನಹಳ್ಳಿ ಚಲೋ ಆಗುವ ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕದಾದ್ಯಂತ ಇದ್ರ ಬಗ್ಗೆ ಮಾತುಕತೆ ಶುರುವಾಗಿದೆ. ದೇವನಹಳ್ಳಿ ರೈತರು ಉಳಿಬೇಕು ಅಂತನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತಿನ MB ಪಾಟೀಲ್, ಇವತ್ತಿನ ಕೈಗಾರಿಕಾ ಸಚಿವರು MB ಪಾಟೀಲರು ಅವರನ್ನೂ ಕೂಡ ದಾರಿ ತಪ್ಪಿಸೋಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಏನು ಅಂದರೆ, ಈಗ ಇವರು ರೈತರ ಬೇಡಿಕೆ ಇಟ್ಟಿದ್ರು 3 ಹಳ್ಳಿ ಕೈ ಬಿಡಿ ಅಂತ ಹೇಳಿ, ಏನು ಫಲವತ್ತಾದ ಕೃಷಿ ಭೂಮಿ ಇದೆ ಅದನ್ನು ಕೈ ಬಿಡಿ ಅಂತ ಕೇಳಿದರು ರೈತರು. ಆ ಕಾರಣಕ್ಕೆ ನಾವು ಅದನ್ನು ಕೈ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳೋದ್ರ ಮೂಲಕ ಈ ಇಡೀ ಕರ್ನಾಟಕದಾದ್ಯಂತ ದೇವನಹಳ್ಳಿ ರೈತರ ಪರವಾಗಿ ನಿಂತಹ ಆ ಜನ ಏನಿದ್ದಾರಲ್ಲ ಅವರೆಲ್ಲರನ್ನೂ ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಮಗನ್ಸುತ್ತೆ. ಆದರೆ ಮೊದಲ ದಿನದಿಂದನೂ ಕೂಡ ಇವತ್ತಿನವರೆಗೂ ನಾವು ಕೇಳ್ತಾ ಇರೋದು 3 ಹಳ್ಳಿಗಳನ್ನಲ್ಲ. ನಾವು ಮೊದಲ ದಿನದಿಂದ ಇವತ್ತಿನವರೆಗೂ ಕೇಳ್ತಿರೋದು 13 ಹಳ್ಳಿಗಳ 1777 ಎಕರೆಗಳನ್ನೇ. ಅದರಲ್ಲಿ ಯಾವುದೇ ಚೌಕಾಸಿ ಇಲ್ಲ. ಆ ಚೌಕಾಸಿಗೆ ಯಾರೂ ಕೂಡ ಒಪ್ಕೊಳ್ಳಲ್ಲ. ಅದು ಅವರವ್ರ ಇಷ್ಟಕ್ಕೆ ಬಂದಾಗೆ ಮಾತಾಡ್ಕೊಳ್ತಾ ಇರೋಂಥ ವಿಚಾರ ಅಷ್ಟೇ. ಸರ್, ಈಗ ಅದೇ ಇದರದ್ದೇ ಮುಂದುವರೆದ ಭಾಗ ಕೇಳೋದಾದರೆ, ಮಾಧ್ಯಮದ ಮುಂದೆ ಮತ್ತು ಪತ್ರಿಕೆಯಲ್ಲಿ ಲೇಖನ ಬರೆಯೋ ಮುಖಾಂತರ, ಆಮೇಲೆ ಅವರು ಈ ಥರದ್ದು ಸುಳ್ಳನ್ನು ಮುನಿಯಪ್ಪ ಮತ್ತು MB ಪಾಟೀಲರು ಹೇಳ್ತಿರೋದು ಯಾಕೆ? ಈಗ ಅವರು ಈ ಹೋರಾಟ ಇದು ರಾಜ್ಯವ್ಯಾಪಿ ವ್ಯಾಪಿಸ್ಕೊಂಡಿದೆ, ಮತ್ತು ಅಲ್ಲಿರುವಂಥ 13 ಹಳ್ಳಿಗಳ ರೈತರು ಈ ಭೂಮಿಯನ್ನು ನಾವು ಬಿಡೋದೇ ಇಲ್ಲ ಅಂತ ಒಂದು ಗಟ್ಟಿಯಾಗಿ ನಿರ್ಧಾರ ತೊಗೊಂಡು ಕೂತಿದ್ದಾರೆ. ಇದು ಅವ್ರಿಗೊಂದು ರೀತಿ ನುಂಗಲಾರದ ತುತ್ತು. ಆ ಕಾರಣಕ್ಕಾಗಿ ಪದೇ ಈ ರೀತಿ ಹೇಳಿ ಸುಳ್ಳುಗಳನ್ನ ಹೇಳಿ ಕೊಡಕ್ಕೆ ರೆಡಿ ಇದ್ದಾರೆ, ಅಥವಾ ಅವರು ಒಪ್ಪಿಗೆ ಇದೆ, ರೈತರು ಒಪ್ಪಿದ್ದಾರೆ ಅನ್ನೋ ರೀತಿ ಹೇಳಿ ನಮ್ಮಲ್ಲೇ ಒಡಕನ್ನು ಉಂಟು ಮಾಡಬೇಕು ಅನ್ನೋದು ಸರ್ಕಾರದ ನೀತಿ. ಆ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ವಿನಃ ಅನೇಕ ಸಾರಿ ನಾವು ಚರ್ಚೆ ಮಾಡಿದ್ದೀವಿ, ಅವರನ್ನು ಭೇಟಿ ಮಾಡಿದ್ದೀವಿ, ಮಾತಾಡಿದ್ದೀವಿ, ಎಲ್ಲ ನಾವು ನಿಯೋಗನೇ ಹೋಗಿ ಅವ್ರ ಹತ್ರ ಮಾತುಕತೆ ಆಡಿದ್ದೀವಿ ವಿನಃ ಯಾರು ಇಂಡಿವಿಜುವಲಾಗಿ ಹೋಗಿ ಅಥವಾ ಒಬ್ಬೊಬ್ಬರೇ ಹೋಗಿ ಅವರನ್ನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಇವತ್ತೇನೋ ಸುದ್ದಿಗಳು ಹಬ್ಬಿಸ್ತಾ ಇದ್ದಾರಲ್ಲ, ಅದು ಎಲ್ಲವೂ ಈ ಹೋರಾಟವನ್ನು ಮಣಿಸ್ಲಿಕ್ಕೆ ಅಥವಾ ಈ ಹೋರಾಟವನ್ನು ದಿಕ್ತಪ್ಪಿಸ್ಲಿಕ್ಕೆ ಮಾಡ್ತಾ ಇರುವಂಥದ್ದು. ನಾನು ಮತ್ತೆ ಈ ನಾಡಿನ ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇದು ನೈಜ ರೈತವರ ಹೋರಾಟ.
ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ. ಇಲ್ಲಿ ಯಾವುದೇ ರೀತಿಯ ಫಲಾಪೇಕ್ಷೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇಲ್ಲ ಅವರು. ಆ ಕಾರಣಕ್ಕಾಗಿ ಆ ಭೂಮಿಯನ್ನು ಉಳಿಸೋದಕ್ಕೆ ಒಂದಕ್ಕೆ ಸರ್ಕಾರ ಬದ್ಧರಾಗಿರಬೇಕೇ ವಿನಃ ಕಾಲಹರಣ ಮಾಡಬಾರ್ದು ಅನ್ನೋದೇ ನಮ್ಮ ಒತ್ತಾಯ. ಸರ್, ಈಗ 4ನೇ ತಾರೀಕು ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಅದು ನಿಮ್ಮ ಪರವಾಗಿರ್ಬೋದು ಅಥವಾ ವಿರುದ್ಧವಾಗೂ ಇರ್ಬೋದು. ಒಂದು ಈ ಥರದೊಂದು ಚರ್ಚೆ ನಡೀತಾ ಇದೆ. 3 ಹಳ್ಳಿಗಳನ್ನ ಬಿಡೋದ್ರ ಜೊತೆಗೆ ಯಾರು ಹೋರಾಟದ ಮುಂಚೂಣಿಯಲ್ಲಿದ್ದಾರೆ 13 ಹಳ್ಳಿಗಳಲ್ಲಿ 13 ಹಳ್ಳಿಗಳಿಂದ ಯಾರ್ಯಾರೆಲ್ಲ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ ಅವರು ಭೂಮಿನ ಬಿಡೋದು, ಮತ್ತು ಭೂಮಿಗೆ ಪರಿಹಾರನ ಹೆಚ್ಚಿಗೆ ಕೊಡೋದು. ಇಷ್ಟು ನೀವು ಸರ್ಕಾರ ಈ ಥರದ್ದೊಂದು ಚೌಕಾಸಿಗೆ ಬಂದರೆ ನೀವು ಒಪ್ಕೊಳ್ತೀರಾ, ಮುಂದುವರಿತೀರಾ ಅಂತ? ಇಲ್ಲ, ಈಗ ನಾವು ಒಂದು ಹಂತದಲ್ಲಿ ಇಡೀ ನಮ್ಮದೊಂದು ಮಾತು ಹೇಳಿದ್ವಿ ನಾವು, ನೋಡಿ ಬಲವಂತವಾಗಿ ಯಾರದ ಭೂಮಿಯನ್ನು ಕಸ್ಕೋಬಾರ್ದು, ಬಲವಂತವಾಗಿ. ಈಗ ಆ ರೀತಿ ಬಲವಂತ ಅಂತ ಹೋದಾಗ ಆ ಇಡೀ ಪ್ರಾಜೆಕ್ಟು 1777 ಎಕರೆನೂ ಕೊಡಲ್ಲ ಅಂತಿದ್ದಾರೆ ಬಹುತೇಕರು. ಅದರಲ್ಲಿ ಒಂದು 10%, 10% ಹೊರಗಡೆ ಇರೋರು ಅಥವಾ ದೂರದಲ್ಲಿರೋರು ಅವರು ಸ್ಪಂದಿಸದೇ ಇರ್ಬೋದು. ಆದರೆ ಇವತ್ತು ನೀವು ಅಲ್ಲೆಲ್ಲವನ್ನು ನೀವು ಎಲ್ಲ ರೈತರ ಅಭಿಪ್ರಾಯಗಳನ್ನ ತೊಗೊಂಡ್ರು ಅಲ್ಲಿ ಭೂಮಿ ಕೊಡಲ್ಲ ಅನ್ನೋರೇ ಇದ್ದಾರಲ್ಲ. ಹಂಗಿದ್ದಾಗ ನೀವು ಹೋರಾಟ ಮಾಡೋರದ್ದು ಬಿಟ್ಬಿಡ್ತೀವಿ, ನಿಮ್ಗೆ ಜಾಸ್ತಿ ಬೆಲೆ ಕೊಟ್ಬಿಡ್ತೀವಿ ಅಂದರೆ ಇನ್ನೊಬ್ರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ಈ ರೀತಿಯ ಈ ದ್ವಂದ್ವಗಳನ್ನು ಈ ರೀತಿಯ ಬೇರೆ ಬೇರೆ ರೀತಿಯ ಚರ್ಚೆಗಳನ್ನು ಮಾಡೋದು ಬಿಟ್ಬಿಡಿ. ಎಲ್ಲ ಇಡೀ ಆ ಭೂಮಿಯನ್ನು ಬಿಟ್ಟರೆ ನಾವು ಯಾಕೆ ಅದನ್ನು ಪದೇ ಪದೇ ಇಡೀ 1777 ಎಕರೆನೂ ಬಿಡಿ ಅಂತ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಇದೆಲ್ಲ ಹೋದರೆ ಆ ಹೋಬಳಿನೇ ಇಲ್ಲ. ನೀವು ಆ ಹೋಬಳಿನ ಉಳಿಸ್ಬೇಕು ಅನ್ನೋದಾದರೆ, ಅಲ್ಲಿನ ರೈತರನ್ನ ಉಳಿಸ್ಬೇಕು ಅಂದರೆ, ಅಲ್ಲಿನ ಕೃಷಿನ ಉಳಿಸ್ಬೇಕು ಅಂದರೆ, ಅಲ್ಲಿನ ಫಲವತ್ತಾದ ಭೂಮಿಯನ್ನು ಉಳಿಸ್ಬೇಕು ಅಂದರೆ ಈ ಪ್ರಾಜೆಕ್ಟ್ನ ಕೈ ಬಿಡಬೇಕು. ನಾವು ನೋಡಿ ಬೇರೆ ಇಡೀ ದೇವನಹಳ್ಳಿ ತಾಲೂಕಲ್ಲಿ ನೀವು 4 ಹೋಬಳಿಗಳಲ್ಲೂ ಈ ಕೈಗಾರಿಕೆಗಳು ಇದು KDB ಹಾವಳಿ ಶುರುವಾಗಿದೆ. ಇವತ್ತು ಇಡೀ ತಾಲೂಕನ್ನು ಇವತ್ತು ಎಲ್ಲ ಫಲವತ್ತಾದ ಅದು ಇವ್ರಿಗೆ ಬೇಕಾದಂಥ ಭೂಮಿಯನ್ನೇ ಆಯ್ಕೆ ಮಾಡಿ 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 ತೊಗೊಂಡಿದ್ದಾರೆ. ಇವತ್ತು ಇಡೀ ದೇವನಹಳ್ಳಿ ತಾಲೂಕನ್ನು ನೀವೇನು ಮಾಡಬೇಕಂತಿದ್ದೀರಿ, ಯಾರಿಗೆ ಒಪ್ಪಿಸ್ಬೇಕಂತಿದ್ದೀರಿ ನೀವು? ಇದು ಸರ್ಕಾರದ ಮುಂದೆ ಇಡ್ತಿದ್ದೀವಿ ನಾವು. ಬರೀ 1777 ಎಕರೆ ಅಲ್ಲ, ಇಡೀ ದೇವನಹಳ್ಳಿನ ಒಂದು ಸಾರಿ ನೀವು ಕಣ್ಣಾಯಿಸಿ ನೋಡಿಸಿ. ಈ ಭೂಮಿ ರೈತರ ಕೈಯಲ್ಲಿ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಅಲ್ಲಿ ಬಂದು ಕೂತಿದ್ದಾರೆ. ಇದೇ ನಮ್ಮ ಹಿಂದೆ ಸ್ಪೇಸ್ 1ನಲ್ಲಿ ಕಳ್ಕೊಂಡ್ರಲ್ಲ ಭೂಮಿ, ಚಾಳುಕ್ಯ ವಿಶ್ವವಿದ್ಯಾನಿಲಯಕ್ಕೆ ಭೂಮಿ ಕೊಟ್ಟರು. ಅಲ್ಲಿನ ರೈತರ ಮಕ್ಕಳಿಗೆ ಅಲ್ಲೇನು ಉಚಿತವಾಗಿ ಶಿಕ್ಷಣ ಕೊಡ್ತಾವ್ರ? ಇಲ್ಲ ಅಲ್ಲಿನ ರೈತನ ಮಕ್ಕಳಿಗೆ ಏನಾದರೂ ಒಳ್ಳೊಳ್ಳೆ ಉದ್ಯೋಗಗಳು ಕೊಟ್ಟಿದ್ದಾರಾ? ಅಥವಾ ಯಾವುದೇ ಕಾರ್ಖಾನೆಗಳಿರ್ಬೋದು ಅಲ್ಲಿನ ರೈತರ ಮಕ್ಕಳನ್ನ ಹೆಂಗೆ ನೀವು ಜಿತ್ಗಾರ ರೀತಿಯಲ್ಲಿ ದುಡಿಸ್ಕೊತಿದ್ದೀರಿ? ಅಥವಾ ಯಾರಿದಾರಲ್ಲಿ ಇವತ್ತು ಉತ್ತರ ಭಾರತದ ಜನಗಳನ್ನು ತಂದು ನೀವು ಜೀತಕ್ಕೆ ಇಟ್ಕೊಂಡಂಗೆ ಇಟ್ಕೊಂಡು ಅವ್ರ ಹತ್ರ ನೀವು ಕೂಲಿ ಕೆಲಸ ಮಾಡಿಸ್ಕೊತಿದ್ದೀರ ವಿನಃ ಆ ಭಾಗದ ರೈತರು, ಭೂಮಿ ಕಳ್ಕೊಂಡಿರುವಂಥ ರೈತರು ಯಾರು ಇವತ್ತು ಉದ್ಯೋಗದಲ್ಲಿಲ್ಲ ಅಲ್ಲಿ. ಅದರ ಆ ಒಂದು ಕಾರ್ಖಾನೆಯ ಲಾಭಾಂಶ ಇವತ್ತೇನಂದ್ರೆ ರೈತರಿಗೆ ಸಿಗ್ತಿದೆಯಾ? ಆ ಕಾರಣಕ್ಕಾಗಿ ಇದು ಅಲ್ಲಿನ ರೈತರ ವಿರೋಧಿ ನೀತಿ, ಜನವಿರೋಧಿ ನೀತಿ. ಅಲ್ಲಿ ಬಡವರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದ ಜಾತಿಗಳಿದ್ದಾರೆ. ಇವ್ರು ಎಲ್ಲರೂ ಆ ಭೂಮಿಯನ್ನು ನಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಒಂದು ಆಡಳಿತ ನಡೆಸುವಂಥ ಸರ್ಕಾರಕ್ಕೆ ಈ ತಾಯ್ತನದ ಮನಸ್ಸಿರಬೇಕು, ತಾಯ್ತನದ ಮನಸ್ಸಿರಬೇಕೇ ವಿನಃ ದೋಚ್ಕೊಳ್ಳೋವಂಥ ಮನಸ್ಸಿರಬಾರ್ದು. ಅದು ರಕ್ಕಸಿ ಮನಸ್ಥಿತಿ ಬರಬಾರ್ದು ಅವರಿಗೆ. ಈ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರು ನೋಡಬೇಕು, ಈ ಮನಸ್ಥಿತಿಯಲ್ಲಿ MB ಪಾಟೀಲ್ ಅವರು ನೋಡಬೇಕು, KH ಮುನಿಯಪ್ಪನವರು ನೋಡಬೇಕು. ಅಲ್ಲಿ ಬದುಕ್ತಿರೋರು ಯಾರು? ಆ ಬದುಕುಗಳು ನಾನು ಕಸ್ಕೊಂಡ್ರೆ ನನಗೆ ಒಳ್ಳೇದಾಗ್ತದೆ ಅನ್ನೋದನ್ನು ಸರ್ಕಾರದವ್ರು ಯೋಚನೆ ಮಾಡಬೇಕು. ರಮೇಶ್, ಈಗ ನೀವು ಹೇಳಿ ಏನಂದರೆ, ಈಗ ನೀವು ಚೀಮಾಚಿನಹಳ್ಳಿನಲ್ಲಿ ಒಂದಷ್ಟು ಜನ ಹೋರಾಟ ಮಾಡ್ತಾ ಇದ್ದೀರಾ. ಕೆಲವರಿಗೆ ಭೂಮಿ ಕೊಡೋಕ್ಕೆ ಇಷ್ಟ ಇಲ್ಲ, ಆದರೆ ಹೋರಾಟಕ್ಕೆ ಬರೋಷ್ಟು ಸಮಯ ಶಕ್ತಿ ಅವ್ರಿಗೆ ಇಲ್ಲದೆ ಇರ್ಬೋದು. ಈಗ ನೀವು ಹೋರಾಟದ ಮುಂಚೂಣಿಯಲ್ಲಿರೋದ್ರಿಂದ ನಿಮ್ಮ ಭೂಮಿನ ಸ್ವಾಧೀನದಿಂದ ಕೈ ಬಿಡ್ತಾರೆ, ಸರ್ಕಾರದ ಬೇಡಿಕೆ ಅದಾಗಿರ್ಬೋದು. ನೀವು ಅದಕ್ಕೆ ಒಪ್ತೀರಾ? ಇಲ್ಲ, ಅದು ಒಪ್ಪೋ ಪ್ರಶ್ನೆನೇ ಇಲ್ಲ. ಇವತ್ತು ಮಾತ್ರ ಅಲ್ಲ, ಅದು ಮೊದಲ ದಿನ ಹೋರಾಟ ಶುರುವಾದಾಗಲಿಂದನೂ ಇವತ್ತಿನವರೆಗೂ ಕೂಡ ನಮ್ಮದು ಒಂದೇ ಒತ್ತಾಯ ಏನಪ್ಪ ಅಂದರೆ ಬಲವಂತದ ಭೂಸ್ವಾಧೀನ ಮಾಡಬಾರ್ದು ಅಂತ ಏನು ಹೇಳಿದ್ರು ಅದೇ ಮಾತಿನ ಮೇಲೆ ನಿಂತಿರೋಂಥವ್ರು. ಕೆಲವರಿಗೆ ಬರೋಕ್ಕೆ ಸಾಧ್ಯ ಆಗ್ಬೋದು, ಕೆಲವರಿಗೆ ಬರೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅಂದರೆ ಧ್ವನಿ ಇರೋರಿಗೆ ಮಾತ್ರ ಭೂಮಿ ಬಿಟ್ಬಿಡ್ಬೇಕು, ಧ್ವನಿ ಇಲ್ಲದೆ ಇರೋರಿಗೆ ಅವ್ರ ಭೂಮಿನ ಕಸ್ಕೊಂಡು ನಮ್ಗೆ ಇಷ್ಟ ಬಂದಾಗ ಮಾಡ್ಕೊಬಿಡ್ತೀವಿ ಅನ್ನೋದಿದೆಯಲ್ಲ, ಅದು ಯಾವ ಥರದ ನ್ಯಾಯ ಅನ್ನೋದು. ಗಟ್ಟಿಯಾಗಿ ಕೇಳ್ತಾರಾದರೆ ಅವ್ರಿಗೆ ಭೂಮಿ ಬಿಟ್ಬಿಡೋದು, ಗಟ್ಟಿಯಾಗಿ ಕೇಳಲಿಲ್ಲ ಸುಮ್ಮನಿದ್ರು ಅಂತಂದರೆ ಅವ್ರದ್ದೆಲ್ಲ ಕಸ್ಕೊಂಡು ಹೋಗ್ಬಿಡೋದು ಅಂತ ಅನ್ನೋದಿದೆಯಲ್ಲ, ಅದು ಸರಿಯಾದ ನ್ಯಾಯ ಅಲ್ಲ, ಅದು ನ್ಯಾಯಬದ್ಧವಾಗಿಲ್ಲ ಅದು ಅಂತ ಅನ್ನೋದು ಒಂದು. ಆಮೇಲೆ ಸದಾಕಾಲ ಈಗ 1-2 ದಿನ ಅಲ್ಲ, 3.5 ವರ್ಷ ಆಗಿದೆ. 3.5 ವರ್ಷದಿಂದ 1183 ದಿನ ಇವತ್ತಿಗೆ
ಅಷ್ಟು ದಿನದಿಂದನೂ ಕೂಡ ರೈತರು ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರು ಎಂತೆಂಥದ್ದೋ ಕಷ್ಟಗಳ ಮಧ್ಯೆ ಈ ಹೋರಾಟನ ಮುನ್ನಡೆಸ್ತಾ ಬಂದಿದ್ದಾರೆ. ಅವ್ರಿಗಿರೋಂಥ ಒಂದೇ ಆಸೆ ಏನಪ್ಪ ಅಂತಂದರೆ ನಮ್ಮ ಭೂಮಿನ ಉಳಿಸ್ಕೊಳ್ಳೇಬೇಕು, ನಮಗಿರ್ತಕ್ಕಂಥ ಆ ತುಂಡು ಭೂಮಿ ಇದೆಯಲ್ಲ ಆ ಭೂಮಿನಲ್ಲೇ ಬದುಕು ಕಟ್ಕೋಬೇಕು ಅಂತ ಅನ್ನೋದು. ಸೊ ಈ ಕಾರಣಕ್ಕೆ ಇನ್ಯಾರೋ ನಾನು ಮುಂಚೂಣಿಲಿದ್ದೀನಿ ಅಥವಾ ನಮ್ಮ ಥರದವ್ರು ಯಾರೋ ಒಂದಷ್ಟು ಜನ ಮುಂಚೂಣಿಲಿದ್ದಾರೆ, ಅವ್ರಿಗೇನೋ ಭೂಮಿ ಬಿಟ್ಟು ಕೊಟ್ಬಿಡ್ತಾರೆ ಅಂದಿದ ತಕ್ಷಣ ಅದನ್ನ ಒಪ್ಕೊಂಡು ಅವರಿಗೆ ಸಲಾಮ್ ಹೊಡೆದು ವಾಪಸ್ ಓಡೋಗಂಥ ಆ ಥರದ ಪ್ರಮೇಯನೂ ಇಲ್ಲ, ಆ ಥರದ ಅಗತ್ಯವೂ ಇಲ್ಲ, ಆ ಥರದ್ದು ಯಾವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳ್ಬೇಕು ಅಂತ ಅನಿಸುತ್ತೆ. ಸರ್, ಈಗ ಮುಖ್ಯವಾಗಿ ಭೂ ಸ್ವಾಧೀನ ವಿರೋಧಿ ಹೋರಾಟದಲ್ಲಿ ದಲಿತರ ಭೂಮಿ ಪ್ರಶ್ನೆನೂ ಇದೆ ಸರ್. ಅಂದರೆ ಹೇಳೋದಾದರೆ ಚಂದ್ರಾಯಪಟ್ಟಣದ ದಲಿತರು ಭೂಮಿ ಪಡ್ಕೊಳ್ಳೋದಕ್ಕೆ ಆ ಥರದ್ದೊಂದು ಹಿನ್ನೆಲೆ ಇದೆ. ಅಂದರೆ ಅವರಿಗೆ ಭೂಮಿ ಸಿಕ್ಕಿದ್ದೇ ಸಂಘರ್ಷದ ಮೂಲಕ. ಈಗ ನೀವು ದಲಿತ ಸಂಘಟನೆಯ ಮುಖಂಡರಾಗಿ ದಲಿತರ ಭೂಮಿ ಪ್ರಶ್ನೆಯನ್ನು ಹೆಂಗೆ ನೋಡ್ತಾ ಇದ್ದೀರಾ ಈ ಹೋರಾಟದಲ್ಲಿ ಅಂತ? ಈಗ ನೋಡಿ, ನಾನು ಹೇಳಿದೆ ಈಗಾಗಲೇ ಅಲ್ಲಿ ಆ ಹೋರಾಟದಲ್ಲಿರೋರಂಥವ್ರು ದಲಿತರಿದ್ದಾರೆ, ಹಿಂದುಳಿದ ಜಾತಿಗಳಿದ್ದಾರೆ, ಮೇಲ್ಜಾತಿಗಳಿದ್ದಾರೆ, ಒಂದು ಎಲ್ಲ ಜಾತಿಗಳ ಸಮೀಕರಣ ಹೋರಾಟ. ಕರ್ನಾಟಕದೊಳಗಡೆ ಈ ಬೇರೆ ಬೇರೆ ಜಾತಿಗಳು ಹೋರಾಟಗಳನ್ನ ರೂಪಿಸ್ಬೋದು, ಆದರೆ ಎಲ್ಲ ಜಾತಿಗಳು ಒಂದಾಗಿ ಹೋರಾಟ ರೂಪಿಸೋದಿದೆಯಲ್ಲ, ಅದು ಅತ್ಯಂತ ಮಾದರಿಯುತವಾಗಿರುವಂಥದ್ದು. ಅಲ್ಲಿನ ದಲಿತರು, ವಿಶೇಷವಾಗಿ ಚನ್ನರಾಯಪಟ್ಟಣದ ಆ ಭೂಮಿಯನ್ನು ಕಳ್ಕೊಳ್ಳುವಂಥ ದಲಿತರು ಈ ಹಿಂದೆ ಸುಮಾರು 20-25 ವರ್ಷಗಳು ನಾನು ವಿದ್ಯಾರ್ಥಿ ಮೂಮೆಂಟಲ್ಲಿದ್ದಾಗಲೂ ಅವರು ಹೋರಾಟ ಮಾಡೋ ಮುಖಾಂತರ ಭೂಮಿನ ಗಳಿಸ್ಕೊಂಡಿದ್ದಾರೆ. ಅವರು ಹೋರಾಟ ಮಾಡಿ, ಅದು ದೀರ್ಘಕಾಲದ ಹೋರಾಟಗಳನ್ನ ಮಾಡಿ ಅವರು ಈ ಸರ್ಕಾರದಿಂದ ಭೂಮಿಯನ್ನು ಪಡ್ಕೊಂಡಿರುವಂಥವ್ರು. ಇವತ್ತು ಅದೇ ಭೂಮಿಯನ್ನು ಅವರು ಒಂದು ತಲೆಮಾರು ಇನ್ನೂ ಅದರಲ್ಲಿ ಸರಿಯಾಗಿ ಬದುಕು ಕಟ್ಕೊಳ್ಲಿಕ್ಕೆ ಆಗಲಿಲ್ಲ. ಈಗಾಗಲೇ ಅವರು ತೋಟ ನೀರಾವರಿ ಮಾಡಿಕೊಂಡು ಬೇರೆ ಬೇರೆ ರೀತಿ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಒಂದಿಷ್ಟು ತಲೆ ಎತ್ತಿ ಆತ್ಮವಿಶ್ವಾಸದಿಂದ ಬದುಕುವಂಥ ಕಾಲಘಟ್ಟದಲ್ಲಿ ಭೂಮಿ ಕಿತ್ಕೊಳ್ಳೋಂಥದ್ದು ಇದೆಯಲ್ಲ, ಆ ಕಾರಣಕ್ಕಾಗಿ ನಾವು ಅದನ್ನು ಖಂಡಿಸಿದ್ದೇವೆ. ಮತ್ತು ಅಲ್ಲಿ ದಲಿತರ ಭೂಮಿನೂ ಉಳಿಬೇಕು, ಇತರೆ ಜಾತಿಗಳ ಭೂಮಿನೂ ಉಳಿಬೇಕು ಅಂತೇಳಿ ಎಲ್ಲರೂ ಪರಸ್ಪರ ಒಗ್ಗಟ್ಟಾಗೋ ಮುಖಾಂತರ ಆ ಹೋರಾಟ ಕಟ್ಟಿರುವಂಥದ್ದು. ಅದು ಕೇವಲ ಯಾರೋ ಮೇಲ್ಜಾತಿಗಳ ಹೋರಾಟ ಅಲ್ಲ, ಅದು ತಳ ಸಮುದಾಯಗಳ ಹೋರಾಟವೂ ಇದೆ ಅದರಲ್ಲಿ. ಯಾಕಂದರೆ ತಳ ಸಮುದಾಯಗಳ ಬದುಕು ಇದೆ. ಆ ಕಾರಣಕ್ಕಾಗಿ ಈ ಹೋರಾಟವನ್ನು ಕೇವಲ ಮೇಲ್ಜಾತಿಗಳ ಹೋರಾಟ ಅಲ್ಲವೇ ಅಲ್ಲ, ಅಲ್ಲಿ ದಲಿತರು 1/3 ದಲಿತರ ಭೂಮಿನೂ ಇದೆ. ಇವತ್ತು ಅವರು ಅದನ್ನು ಉತ್ತಿ ಬಿತ್ತಿ ಬೆಳೆಯನ್ನು ಬೆಳೀತಿದ್ದಾರೆ. ಆ ಕಾರಣಕ್ಕಾಗಿ ಇದರಲ್ಲಿ ದಲಿತರು, ಹಿಂದುಳಿದ ಜಾತಿಗಳು, ಅಲ್ಪಸಂಖ್ಯಾತರು, ಮೇಲ್ಜಾತಿಗಳು, ತಳಜಾತಿಗಳು ಎಲ್ಲ ಜಾತಿಗಳು ಇರೋದರಿಂದ ಇಡೀ ರಾಜ್ಯ ಈ ಹೋರಾಟ ಒಂದು ಮಾದರಿ ಹೋರಾಟ ಅಂತ ನನ್ನಂಥವ್ರಿಗೆ ಅನ್ನಿಸ್ತದೆ. ಹೋರಾಟದ ಹಿನ್ನೆಲೆ ಒಳಗಡೆ ಬಂದಿರೋ ಕಾರಣಕ್ಕೆ ಅನ್ನಿಸ್ತದೆ. ಆ ಕಾರಣಕ್ಕಾಗಿ ಈ ಭೂಮಿ ಉಳಿಬೇಕು ಅನ್ನೋದು ನಮ್ಮ ಆಸೆ. ಬರೀ ಇದು ಚನ್ನರಾಯಪಟ್ಟಣದ ರೈತರ ಭೂಮಿಗೋಸ್ಕರ ಅಲ್ಲ, ಇಡೀ ಈ ಕರ್ನಾಟಕದೊಳಗಡೆ ಈ ರೀತಿ ನೊಂದಿರುವಂಥ ಇದಾವಲ್ಲ, ಅವ್ರಿಗೆಲ್ಲ ಒಂದು ಈ ಹೋರಾಟ ಸ್ಫೂರ್ತಿ ಆಗಬೇಕು, ಅಥವಾ ಈ ಹೋರಾಟದಿಂದ ಅವ್ರಿಗೊಂದು ಘನತೆಯ ಬದುಕಲಿಕ್ಕೆ ಸಾಧ್ಯ ಆಗಬೇಕು. ಈಗ 25ನೇ ತಾರೀಕು ದೇವನಹಳ್ಳಿ ಚಲೋ ಆದಮೇಲೆ ಒಂದು ಮಾತು ಓಡಾಡ್ತಿದೆ, ಅಲ್ಲಿ ರೈತರು ಹೋರಾಟ ಮಾಡಿದ್ದು ದುಡ್ಡು ಜಾಸ್ತಿ ಕೊಡಬೇಕು, ಸರ್ಕಾರದಿಂದ ದುಡ್ಡು ಜಾಸ್ತಿ ಕೇಳೋದಕ್ಕೆ ಅಂತ. ಎಕರೆಗೆ ಎಷ್ಟು ಪರಿಹಾರ ಬೇಕು ನಿಮಗೆ? ಅವರು ಪರಿಹಾರಕ್ಕೋಸ್ಕರ ನಾವು ಹೋರಾಟ ಮಾಡೋದಾಗಿದ್ದಿದ್ದರೆ ಸುಮಾರು ಸರಿ ಅವರು ಈ ಹಿಂದಿನ ಸರ್ಕಾರ ಏನಿತ್ತು, BJP ಸರ್ಕಾರ, ಅದಾದಮೇಲೆ BJP ಸರ್ಕಾರದಲ್ಲಿದ್ದಂಥ ಮುರುಗೇಶ್ ನಿರಾಣಿಯವರು, ಆಮೇಲೆ ಈಗಿನ MB ಪಾಟೀಲರು ಪ್ರತಿ ಸಾರಿ ಮೀಟಿಂಗ್ ಕರೆದಾಗಲೂ ಕೂಡ, ಪ್ರತಿ ಸಾರಿ ರೈತರ ಜೊತೆಗೆ ಸಭೆ ಆದಾಗಲೂ ಕೂಡ ಪರಿಹಾರನ ಬಗ್ಗೆ ಮಾತಾಡೋಣ ಅನ್ನೋ ರೀತಿಯಲ್ಲಿ, ನಿಮಗೆ ಬೇಕಾದಷ್ಟು ಪರಿಹಾರ ಕೊಡ್ತೀವಿ ಅಂತನ್ನೋ ರೀತಿಯಲ್ಲಿ ಮಾತುಕತೆಗಳನ್ನ ಶುರು ಮಾಡಿದ್ದಿದೆ. ಅವತ್ತೇ ನಾವು ಕೈ ಮುಗಿದು ಆಯಿತು ಸ್ವಾಮಿ, ನಮಗೆ ಇಂತಿಷ್ಟು ಪರಿಹಾರ ಬೇಕು ಅಂತ ಹೇಳಿ ಇಸ್ಕೊಂಡು ವಾಪಸ್ ಹೊರಟೋಗ್ಬೋದಿತ್ತು. ಇದು ಪರಿಹಾರದ ಪ್ರಶ್ನೆನೇ ಇಲ್ಲ. ನಮಗೆ ಪರಿಹಾರ ಅಂತಂತಂದರೆ ನಮ್ಮ ಭೂಮಿಯನ್ನು ನಮಗೆ ಬಿಟ್ಕೊಡೋದಷ್ಟೇ ಅವರಿಗೆ ಉಳಿದಿರ್ತಕ್ಕಂಥ ಪರಿಹಾರ. ನಾವು ಅವ್ರ ಜೊತೆಗೆ ಪರಿಹಾರಕ್ಕೋಸ್ಕರ ಕೈ ಮುಗಿದು ಕೇಳ್ಕೊಳ್ತಿಲ್ಲ. ಇದು ಸಾರಾಸಗಟಾಗಿ ನಾವು ಹೇಳ್ತಿರೋದು ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿನ ಬಿಟ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸಂಪೂರ್ಣವಾಗಿ ನಮ್ಮ 1777 ಎಕರೆ ಏನಿದೆ ಅಷ್ಟು ಭೂಮಿಯನ್ನು ಅವರು ಭೂಸ್ವಾಧೀನದಿಂದ ಕೈಬಿಟ್ಟು ಅವ್ರ ಮನೆ ಕಡೆಗೆ ನಡಿಬೇಕು ಅಂತ ಅನ್ನೋದಷ್ಟು. ಈಗ ಸರ್ಕಾರ ಏನು ಹೇಳ್ತಿದೆ, ಮಿನಿಸ್ಟರ್ ಏನು ಹೇಳ್ತಿದ್ದಾರೆ, ಕೈಗಾರಿಕೋದ್ಯಮಿಗಳು ಅವ್ರಿಗೆ ಬೇಕಾದ ಭೂಮಿ ಕೇಳ್ತಿದ್ದಾರೆ, ಹಂಗಾಗಿ ನಾವು ಅಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡ್ತಿದ್ದೀವಿ, ಅಭಿವೃದ್ಧಿ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು ಅಂದರೆ ಅವರು ಇಷ್ಟೆಲ್ಲ ಸಕಾರಣಗಳನ್ನ ಕೊಡ್ತಿದ್ದಾರೆ. ಅಂದರೆ ನೀವು ಯಾಕಿಷ್ಟು ಅಭಿವೃದ್ಧಿ ವಿರೋಧಿಗಳು, ಯಾಕಿಷ್ಟು ನೀವು ಉದ್ಯೋಗ ಸೃಷ್ಟಿ ವಿರೋಧಿಗಳು ಅಂತ? ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲವೇ ಅಲ್ಲ. ಆ್ಯಕ್ಚುಲಿ ಇವತ್ತಿಗೂ ಕೂಡ ಭಾರತದ ನಾವು ಉದ್ಯೋಗದ ಒಂದು ಗ್ರಾಫನ್ನು ನೋಡಿದ್ರೆ ಅತಿ ಹೆಚ್ಚು ಜನಕ್ಕೆ ಉದ್ಯೋಗ ಕೊಟ್ಟಿರೋದು ಕೃಷಿ.
ಆ ಕೃಷಿನ ಉಳಿಸಿ ಅಂತ ಮಾತಾಡ್ತಿದ್ದೀವಿ ನಾವು. ಅತಿ ಹೆಚ್ಚು ಜನಕ್ಕೆ ಕೃಷಿ ಏನು ಉದ್ಯೋಗ ಕೊಡಬಹುದಾಗಿರ್ತಕ್ಕಂಥ ಕೃಷಿಯನ್ನು ಇನ್ನೊಂದಷ್ಟು ಉತ್ಕೃಷ್ಟಗೊಳಿಸಿ ಅಂತ ಕೇಳ್ತಿದ್ದೀವಿ ನಾವು. ಆ ಬಗ್ಗೆ ಮಾತಾಡ್ತಿದ್ದೀವಿ. ಆ ಕೃಷಿ ಭೂಮಿಯನ್ನು ಉಳಿಸಿ ಅಂತ ಕೇಳಬೇಕಾದ್ರೆ ನೀವು ಅಭಿವೃದ್ಧಿ ವಿರೋಧಿಗಳು ಅಂತ ಹೇಳೋದಲ್ಲ. ಅದರ ಜೊತೆಗೆ ಇವರು ಹೇಳ್ತಾರೋದು ಇದೆಯಲ್ಲ, ಅಂದರೆ ಈ ಹಿಂದೆ ಏನು KEDBಗಾಗಲಿ ಅಥವಾ ಬೇರೆ ಬೇರೆ ಅಭಿವೃದ್ಧಿಯ ಪ್ರಾಜೆಕ್ಟ್ಗಳಿಗೆ ಅಂತ ಹೇಳಿ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥ ಭೂಮಿ ಇದುವರೆಗೂ ಏನಾಗಿದೆ ಅಂತ ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಡೋದಕ್ಕೆ ಅವರೇ ರೆಡಿ ಇಲ್ಲ ಮೊದಲಿಗೆ. ಒಂದು ಕಡೆಗೆ ಅದು. ಅದಾದಮೇಲೆ ಅಭಿವೃದ್ಧಿಯ ವಿರೋಧಿಗಳಾಗಿದ್ದಿದ್ದರೆ ಈ ಹಿಂದೆ ಇಲ್ಲಿ ಏರ್ಪೋರ್ಟ್ ಆದಾಗ ಇಲ್ಲೆಲ್ಲ ಇದೆಯಲ್ಲ, ಆಗಲೂ ಕೂಡ ಅವರು ಪ್ರೊಟೆಸ್ಟ್ ಮಾಡ್ಬೋದಾಗಿತ್ತು. ಬೇರೆ ಬೇರೆ ಕಡೆಗೆ ನಾವು ಹೇಳ್ತಿರೋದು ಇಷ್ಟೇ, ಏನಪ್ಪ ಅಂತಂತಂದರೆ ಈಗ ಕೃಷಿ ಕೂಡ ಒಂದಷ್ಟು ಜನಕ್ಕೆ ಉದ್ಯೋಗನ ಸೃಷ್ಟಿ ಮಾಡೋಂಥ ಒಂದು ಸೆಕ್ಟರ್ ಆಗಿರೋ ಕಾರಣಕ್ಕೆ ಅದನ್ನು ಬಿಟ್ಟು ಕೃಷಿಗೆ ಫಲವತ್ತಾಗಿಲ್ಲದೇ ಇರತಕ್ಕಂಥ ಭೂಮಿ ಎಲ್ಲಾದರೂ ಇದ್ದರೆ ಅದನ್ನು ನೀವು ನೋಡಿ ಅದನ್ನು ಅಲ್ಲಿ ಮಾಡಿ ಅಂತಂತ ಹೇಳಿ ಅಷ್ಟೇ ನಾನು. ಮತ್ತು ಇವರು ಹೇಳ್ತಾರೆ ನೀರಾವರಿ ಭೂಮಿ ಅಲ್ಲ ಅದು, ಇದು ಬರಡು ಭೂಮಿ ಅಂತ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ಅವರ ಪ್ರಕಾರ ನೀರಾವರಿ ಅಂತಂದರೆ ಏನು? ಅವ್ರ ಪ್ರಕಾರ ನೀರಾವರಿ ಅಂತಂತಂದರೆ ಕಾಲುವೆ ನೀರಾವರಿ ಇರಬೇಕು, ಈ ಥರದ್ದೇನೋ ನೀರಾವರಿ ಇರಬೇಕು. ನಮ್ಮಲ್ಲಿ ಯಾವ ಕಾಲುವೆನೂ ಅರಿಯಲ್ಲ. ನಾಳೆ ಬೆಳಗ್ಗೆ ಎಲ್ಲರ ಹತ್ರನೂ ಕೂಡ ಎಲ್ಲರ ಜೋಬಲ್ಲೂ ಕೂಡ 5 ಲಕ್ಷ ಇತ್ತು ಅಂತಂತಂದರೆ ಎಲ್ಲರ ಭೂಮಿನೂ ನೀರಾವರಿ ಭೂಮಿ ಆಗುತ್ತೆ. ಯಾಕಂದರೆ ಒಂದು ಬೋರ್ವೆಲ್ ಕೊರೆದ್ರೆ ಎಲ್ಲರ ಭೂಮಿನೂ ಕೂಡ ನೀರಾವರಿ ಭೂಮಿ ಆಗುತ್ತೆ. ಆದರೆ ಅಲ್ಲಿರ್ತಕ್ಕಂಥ ಅಷ್ಟೂ ಭೂಮಿ ಫಲವತ್ತಾಗಿರೋ ಭೂಮಿ, ಅನ್ಪ್ರೊಡಕ್ಟಿವ್ ಲ್ಯಾಂಡ್ ಅಲ್ಲ. ಅಂದರೆ ಯಾವುದೇ ಉತ್ಪಾದಕವಲ್ಲದ ಭೂಮಿ ಅಲ್ಲಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಉತ್ಪಾದಕ ಭೂಮಿನೇ ಅಲ್ಲಿರೋಂಥದ್ದು. ನೀವು ಯಾವುದೇ ಏನು ಕ್ರೈಟೀರಿಯಾಗಳನ್ನ ತಗೊಂಬಂದು ಅಲ್ಲಿ ಇಟ್ಟು ನೋಡಿದ್ರೂ ಕೂಡ ತುಂಬ ಫಲವತ್ತಾಗಿರೋ ಭೂಮಿನಲ್ಲಿ ಅಲ್ಲಿ ಕೃಷಿ ಮಾಡ್ತಿರೋಂಥದ್ದು. ಅದನ್ನು ಕೃಷಿಗೆ ಉಳಿಸಿ ಅಂತ ಮಾತಾಡ್ತಿರೋದು ಒಂದು ಕಡೆಗೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿಯ ವಿರೋಧಿಗಳನ್ನ ಅಲ್ವೇ ಅಲ್ಲ. ಈಗ ಚನ್ನರಾಯಪಟ್ಟಣದಲ್ಲಿ ಇದುವರೆಗೂ ಎಷ್ಟು ಸಲ ಭೂಸ್ವಾಧೀನ ಆಗಿದೆ, ಯಾವ್ಯಾವೆಲ್ಲ ಕಾರಣಕ್ಕಾಗಿದೆ ಅಂತ ನೀವು ಅದನ್ನು ಹೇಳಲೇಬೇಕು. ಯಾಕೆ ಅಂದರೆ ಇನ್ನು ಮುಂದೆ ನಾವು ಚನ್ನರಾಯಪಟ್ಟಣದಲ್ಲಿ ಭೂ ಸ್ವಾಧೀನ ಮಾಡ್ಕೊಳ್ಳೋದು ನಿಲ್ಲಿಸ್ಬಿಡ್ತೀವಿ ಇದಾದಮೇಲೆ ಅಂತ ಹೇಳ್ತಿದ್ದಾರೆ. ಇನ್ನೆಷ್ಟು ಭೂಮಿ ಉಳಿಯುತ್ತೆ, ಇದುವರೆಗೂ ಎಷ್ಟು ಸ್ವಾಧೀನ ಆಗಿದೆ ಅಂತ? ಅಲ್ಲಿ ಅವರು ಮೊನ್ನೆ ಅಂದರೆ ಕಳೆದ ಏನು 24ನೇ ತಾರೀಕು ಆಗಿರ್ತಕ್ಕಂಥ ಪ್ರೆಸ್ ಮೀಟಲ್ಲಿ ಅವರು ಇಟ್ಟಿರ್ತಕ್ಕಂಥ 3 ಪರಿಹಾರಗಳು ಅಥವಾ 3 ವಿಷಯಗಳ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ಅನಿಸುತ್ತೆ. ಮೊದಲನೇದು ಅವ್ರು ಹೇಳಿರೋದು ಫಲವತ್ತಾಗಿರ್ತಕ್ಕಂಥ ಈ 3 ಭೂಮಿಯನ್ನು ಕೈ ಬಿಟ್ಬಿಟ್ಟಿದ್ದೀವಿ ಅಂತ ಅನ್ನೋದು ಹೇಳಿದ್ದಾರೆ. ಅದು ಜನವಸತಿ ಇರ್ತಕ್ಕಂಥ ಗ್ರಾಮ, ಈ ಎಲ್ಲ ಕಾರಣಗಳು ಆಗಲೇ ನೀವು ಹೇಳಿದಾಗೆ ಜನವಸತಿ ಇರೋಂಥದ್ದು, ಫಲವತ್ತಾಗಿರೋಂಥ ಭೂಮಿ, ಕೃಷಿ ಭೂಮಿ, ಆ ಕಾರಣಕ್ಕೆ ಕೈ ಬಿಟ್ಟಿದ್ದೀವಿ ಅಂತ ಹೇಳಿ ನಾವು ಅದಕ್ಕೆ ಇದಾಗಲೇ ಉತ್ತರ ಕೊಟ್ಟಾಗಿದೆ. ಅಲ್ಲಿರ್ತಕ್ಕಂಥ ಅಷ್ಟು ಭೂಮಿ ಅಂದರೆ 3 ಹಳ್ಳಿಗಳ 495 ಎಕರೆ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ 13 ಹಳ್ಳಿಗಳ 1777 ಎಕರೆಯೂ ಕೂಡ ಫಲವತ್ತಾಗಿರೋ ಭೂಮಿ, ಅದಷ್ಟು ಕೂಡ ಕೃಷಿ ಭೂಮಿಯೇ ಇನ್ನು ಅನ್ನೋದನ್ನು ನಾವು ಈಗಾಗಲೇ ಉತ್ತರ ಕೊಟ್ಟಾಗಿದೆ. ಅವ್ರು ಎತ್ತಿರೋ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂತಂದರೆ, ನಾವು ಇನ್ಯಾವತ್ತೂ ಕೂಡ ಅಲ್ಲಿ ಆ ಹೋಬಳಿನಲ್ಲಿ ನಾವು ಅಕ್ವೈರ್ ಮಾಡಲ್ಲ ಅಂತನ್ನೋದು. ಈಗಾಗಲೇ ಏರ್ಪೋರ್ಟ್ ಶುರುವಾದಾಗಲಿಂದ, ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶುರುವಾದಾಗಲಿಂದ, ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ಶುರುವಾದಾಗ ಅದಕ್ಕೆ ಅಕ್ವೈರ್ ಆಗಿದ್ದು 4050 ಎಕರೆ ಅಷ್ಟು ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ತಾರೆ. ಅದರಲ್ಲಿ ಚನ್ನರಾಯಪಟ್ಟಣ ಹೋಬಳಿಯ ಭೂಮಿ ಕೂಡ ಇತ್ತು ಮೊದಲನೇದು. ಅದಾದಮೇಲೆ ಏರೋಸ್ಪೇಸ್ SEZ ಅಂತ ಅಕ್ವೈರ್ ಮಾಡ್ತಾರೆ, ಸುಮಾರು 2-2.5 ಎಕರೆ ಅಷ್ಟು ಅದನ್ನು ಅಕ್ವೈರ್ ಮಾಡ್ತಾರೆ. ಅದಾದಮೇಲೆ ಹೈಟೆಕ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್ ಅಂತ ಫೇಸ್ 1 ಅಂತ ಮಾಡ್ತಾರೆ, ಅಲ್ಲೂ ಕೂಡ 1000 ಎಕರೆ ಅಕ್ವೈರ್ ಆಗಿದೆ. ಅದಾದಮೇಲೆ ಹೈಟೆಕ್ ಡಿಫೆನ್ಸ್ ಆ್ಯಂಡ್ ಏರೋನಾಟಿಕ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್ ಫೇಸ್ 2 ಅಂತ ಮಾಡ್ತಾರೆ, ಅಲ್ಲೂ ಕೂಡ 1282 ಎಕರೆ ಅಕ್ವೈರ್ ಆಗುತ್ತೆ. ಇದಿಷ್ಟು ಕೂಡ ಈಗಾಗಲೇ ಅಕ್ವೈರ್ ಆಗೋಗಿದೆ. ಈ 13 ಹಳ್ಳಿಗಳಿದಾವಲ್ಲ, 13 ಹಳ್ಳಿಗಳಲ್ಲಿ ಈಗ ಉಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ಭೂಮಿಯನ್ನು ಕೂಡ ಅಕ್ವೈರ್ ಮಾಡ್ಕೊಂಬಿಟ್ರೆ, ಇನ್ನು ಉಳಿದಿದ್ದನ್ನು ನಾವು ಅಕ್ವೈರ್ ಮಾಡಲ್ಲ ಅಂತ ಹೇಳಿದ್ರೆ ಭೂಮಿ ಉಳಿದಿದ್ರೆ ಅಲ್ವ ಅವ್ರು ಅಕ್ವೈರ್ ಮಾಡ್ಕೊಳ್ಳೋದು? ಭೂಮಿನೇ ಇಲ್ಲ ಅಂತಂತಂದರೆ ಮತ್ತೆ ಅಕ್ವೈರ್ ಮಾಡ್ಕೊಳ್ಳೋದೆಲ್ಲಿ? ಅವರು ಈ ಎಲ್ಲ ಕಥೆಗಳಿದಾವಲ್ಲ, ಇದು ನನಗನ್ನಿಸ್ತಿರೋದೇನು ಅಂತಂದರೆ, ಇಡೀ ನಾಡಿನ ಜನಕ್ಕೆ ಅವರ ಕಣ್ಣಿಗೆ ಮಣ್ಣೆರ್ಚಂಥ ಪ್ರಯತ್ನ ಅಷ್ಟೇ. ನಾವು ಹೇಳ್ತಿದ್ದೀವಲ್ಲ, ರೈತರಿಗೆ ಅನುಕೂಲವಾಗಿರೋ ಥರ ನಾವು ನೋಡ್ತಾ ಇದ್ದೀವಲ್ಲ, ಆ ಥರದ್ದು ಏನೋ ಒಂದು ಬಿಂಬಿಸಬೇಕಾಗಿದೆ. ಆ ಕಾರಣಕ್ಕೆ ಈ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಇದು ನಾವು ಹೇಳಬೇಕು ಅಂತ ಹೇಳೋದು. ಸರ್, ಈಗ ಹೆಚ್ಚಿನ ಪರಿಹಾರದ ಜೊತೆಗೆ 10,000 ಸ್ಕ್ವೇರ್ ಫೀಟ್ ಅಭಿವೃದ್ಧಿಪಡಿಸಿದ ಭೂಮಿಯನ್ನು ನಿಮಗೆ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಇಂಡಸ್ಟ್ರಿ ಮಾಡಿದಾದ್ಮೇಲೆ ನೀವು ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಇದೆ ನಿಮಗೆ, ಆದರೂ ನೀವು ಯಾಕೆ ವಿರೋಧಿಸ್ತಿದ್ದೀರಾ ಅಂತ. 10,700 ಸ್ಕ್ವೇರ್ ಫೀಟ್ ಭೂಮಿಯನ್ನು ನಾವು ಉಚಿತವಾಗಿ ಅಲ್ಲ, ಅವ್ರ ಪರಿಹಾರವಾಗಿ, ಅಂದರೆ ಹಣನ ತಗೊಳ್ಳದೇ ಇದ್ದರೆ ಅದರ ಬದಲಿಯಾಗಿ 1 ಎಕರೆಗೆ ಬದಲಿಯಾಗಿ 10,700 ಸ್ಕ್ವೇರ್ ಫೀಟ್ ಭೂಮಿಯನ್ನು ಕೊಡ್ತೀವಿ ಅಂತ ಅವ್ರೇನು ಮಾತಾಡ್ತಿದ್ದಾರೆ. ಅದು MB ಪಾಟೀಲ್ ಬಂದು ಕೊಡ್ತಿರೋದಲ್ಲ, ಅಥವಾ MB ಪಾಟೀಲ್ನ ಆಸ್ತಿ ಇದೆಯಲ್ಲ ಅದರಲ್ಲಿ ನಮಗೆ ಬರ್ಕೊಡ್ತಿರೋದಲ್ಲ. ನಮಗೇನು 1 ಎಕರೆ ತಗೋತಾರೆ ಅದಕ್ಕೆ ಪ್ರತಿಯಾಗಿ ಅವರು ಅದರ ಕಾಲಭಾಗದಷ್ಟನ್ನು ನಮ್ಗೆ ವಾಪಸ್ ಕೊಡ್ತಿರೋದು. ಇದಿದೆಯಲ್ಲ, ಇದು ಇವರು ಮಾಡಿರೋದು ಅಲ್ಲ,
ಆ KEDB ಆ್ಯಕ್ಟಲ್ಲಿ ಇದೆಯಲ್ಲ, KEDB ಆ್ಯಕ್ಟಲ್ಲೇ ಇರೋ ಕಾರಣಕ್ಕೆ ಅದನ್ನು ನಮಗೆ ಪರಿಹಾರವಾಗಿ ಕೊಡ್ತೀವಿ ಅಂತ ಅವ್ರು ಮಾತಾಡ್ತಿರೋದು. ಇದು ಈ ಒಂದು 10,700 ಸ್ಕ್ವೇರ್ ಫೀಟ್ ಅನ್ನೋದಿದೆಯಲ್ಲ, ಅದು ಕಮರ್ಷಿಯಲ್ ಲ್ಯಾಂಡ್ ಅಥವಾ ಡೆವಲಪ್ ಮಾಡಿರ್ತಕ್ಕಂಥ ಭೂಮಿ ಅಂತ ಅವ್ರು ಹೇಳ್ತಿರೋಂಥದ್ದು. ಆ ಡೆವಲಪ್ ಮಾಡಿರ್ತಕ್ಕಂಥ ಭೂಮಿನ ನಾವು ಅಭಿವೃದ್ಧಿಪಡಿಸಿ ನಾವು ಅಲ್ಲಿ ಇನ್ಯಾವುದೋ ಇಂಡಸ್ಟ್ರಿ ಕಟ್ಟೋದಿದೆಯಲ್ಲ, ನಾವು ಕೇಳ್ತಾ ಇರೋದು ಕೃಷಿ ಭೂಮಿಯನ್ನು. ಕೃಷಿ ಭೂಮಿ ನಮಗೆ ಬೇಕು ಅಂತ ನಾವು ಮಾತಾಡ್ತಾ ಇರೋದು. ಅಭಿವೃದ್ಧಿಪಡಿಸಿರ್ತಕ್ಕಂಥ ಆ ಭೂಮಿ ಇದೆಯಲ್ಲ, ಅಭಿವೃದ್ಧಿಪಡಿಸಿರ್ತಕ್ಕಂಥ ಆ ಭೂಮಿ ಕರ್ನಾಟಕದಲ್ಲಿ ಈಗಾಗಲೇ ಇರ್ತಕ್ಕಂಥ ಸುಮಾರಷ್ಟು KEDB ಏನು ಪ್ರದೇಶಗಳಿದ್ದಾವೆ, ಕೈಗಾರಿಕೆಗೋಸ್ಕರ ಅಭಿವೃದ್ಧಿಪಡಿಸಿರ್ತಕ್ಕಂಥ ಪ್ರದೇಶಗಳಿದ್ದಾವೆ, ಅಲ್ಲಿ ಬೇಕಾದಷ್ಟು ಇವತ್ತಿನವರೆಗೂ ಕೂಡ ಖಾಲಿ ಬಿದ್ದಿವೆ. ಅದನ್ನು ನಾವು ನೋಡಿದ್ದೀವಿ. ಈಗ ಕನಿಷ್ಠ ಪಕ್ಷ ಒಂದು ಅಂದಾಜಿನ ಪ್ರಕಾರ 40%ನಷ್ಟು KEDBಯ ಭೂಮಿ ಖಾಲಿ ಬಿದ್ದಿದೆ ಅಂತ ಅನ್ನೋದು ಒಂದು ವರದಿ ಇದೆ. ಅದ್ರ ಬಗ್ಗೆ ಅವರು ಮಾತಾಡದೇ ಇರೋಂಥವ್ರು, ನಮಗೆ ಅವರು ಡೆವಲಪ್ ಮಾಡಿರ್ತಕ್ಕಂಥ ಈ ಭೂಮಿ ಕೊಡ್ತೀವಿ, ನೀವು ಅದರಲ್ಲಿ ಇನ್ಯಾವುದೋ ಇಂಡಸ್ಟ್ರಿ ಮಾಡಿಬಿಡಿ, ಅದರಲ್ಲಿ ನೀವು ಉದ್ಧಾರ ಆಗ್ಬಿಡ್ತೀರಾ ಅಂತ ಹೇಳೋದಿಲ್ಲ. ಅದು ಅವ್ರ ನಾಚಿಕೆಡಿನ ಸಂಗತಿ ಅಷ್ಟೇ. ಇದನ್ನು ಅವರು ಗಮನಿಸಬೇಕು. ಅದು ಇವ್ರು ಕೊಡ್ತಿರೋದಲ್ಲ, ನಮ್ಮ ಕರ್ನಾಟಕ ಜನ ಗಮನಿಸಬೇಕಾಗಿರೋದೇನು ಅಂತಂದರೆ, ಅವರು ರೈತರ ಮುಂದೆ ಇಟ್ಟಿರ್ತಕ್ಕಂಥ 3 ಏನು ಅಂಶಗಳಿದಾವಲ್ಲ, ಒಂದು 3 ಹಳ್ಳಿಗಳನ್ನು ಕೈ ಬಿಟ್ಟಿದ್ದೀವಿ ಅಂತನ್ನೋದು, ಮತ್ತೊಂದು 10,700 ಸ್ಕ್ವೇರ್ ಫೀಟನ್ನು ಅವರಿಗೆ ಕೊಡ್ತೀವಿ ಅಂತನ್ನೋದು, ಮತ್ತು ಇನ್ಯಾವತ್ತೂ ಕೂಡ ನಾವಲ್ಲಿ ಆ ಹೋಬಳಿನಲ್ಲಿ ಅಕ್ವೈರ್ ಮಾಡಲ್ಲ ಅಂತನ್ನೋದು. ಈ 3 ಕೂಡ ಅವರು ಹೊಡೆದಿರ್ತಕ್ಕಂಥ ಬುರುಡೆಗಳಷ್ಟೇ. ಅವು ಅಷ್ಟು ಕೂಡ ತುಂಬ ಅಪ್ಪಟವಾದಂಥ ಸುಳ್ಳುಗಳು. ಮೊದಲನೇದು ಆಗಲೇ ಹೇಳಿದಾಗೆ ಆ 3 ಹಳ್ಳಿಗಳನ್ನು ನಾವು ಕೇಳಲಿಲ್ಲ, ಅಷ್ಟು ಕೂಡ ಫಲವತ್ತಾಗಿರುವಂಥ ಭೂಮಿ, ಅದನ್ನಷ್ಟನ್ನು ಕೈ ಬಿಡಬೇಕು ಅಷ್ಟೇ ಮೊದಲನೇದು. ಎರಡನೇದು 10,700 ಸ್ಕ್ವೇರ್ ಫೀಟ್ ಭೂಮಿ ಕೊಡುವಂಥದ್ದು, ಅದು ಕೂಡ ಅಷ್ಟೇ. ಅದು ಇವ್ರು ಮಾಡ್ತಿರೋಂಥದ್ದಲ್ಲ, ಅದು ಆಗಲೇ KEDBಯ ಪರಿಹಾರವಾಗಿ ಕೊಡುವಂಥ ಇದರಲ್ಲಿ ಇದೆ. ಅದು ಹಿಂದಿನಿಂದನೂ ಕೂಡ ಇದೆ. ಅದು ನಮ್ಗೆ ಅಗತ್ಯ ಇಲ್ಲ, ಆ ಅಭಿವೃದ್ಧಿಪಡಿಸಿರೋ ಭೂಮಿಯೇ ನಮ್ಗೆ ಅಗತ್ಯ ಇಲ್ಲ ಅಂತನ್ನೋದು. ಇನ್ಯಾವತ್ತೂ ಕೂಡ ನಾವು ಆ ಹೋಬಳಿನಲ್ಲಿ ಏನು ಅಕ್ವೈರ್ ಮಾಡಲ್ಲ, ಭೂಸ್ವಾಧೀನ ಮಾಡಲ್ಲ ಅಂತ ಹೇಳೋದಿದೆಯಲ್ಲ, ಅದು ಕೂಡ ಅಷ್ಟೇ. ಭೂಮಿ ಇದ್ರೆ ತಾನೇ ಅಕ್ವೈರ್ ಮಾಡೋಕ್ಕಲ್ಲಿ. ಭೂಮಿ ಇಲ್ಲ ಅಂತಂದರೆ ಮತ್ತಿನ್ಯಾವ ಭೂಸ್ವಾಧೀನ ಮಾಡ್ತಾರೆ ಅವರು? ಇದಿಷ್ಟು ಹೇಳಬೇಕು ಅಂತ ಅನ್ಸುತ್ತೆ ಸರ್. ಈಗ ಒಂದು ರೈತರಿಗಿರೋ ಆಪ್ಷನ್ನು ಭೂಮಿನ ಕೊಟ್ಟು, KEDB ಕೇಳ್ತಿರೋ ಭೂಮಿನ ಕೊಟ್ಟು ಅದರಿಂದ ಬರೋ ಪರಿಹಾರ ಹಣದಲ್ಲಿ ಬೇರೆ ಕಡೆ ಭೂಮಿ ತೊಗೊಂಡು ಕೃಷಿ ಮಾಡೋದು. ಅಂದರೆ ಓಪನ್ ಮಾರ್ಕೆಟಲ್ಲಿ ಈಗ ಸರ್ಕಾರ ಕೊಡೋ ಪರಿಹಾರ ಹಣದಲ್ಲಿ ಮುಕ್ತ ಮಾರುಕಟ್ಟೆನಲ್ಲಿ ಇವರು ಭೂಮಿ ಖರೀದಿಸೋದಕ್ಕೆ ಅವಕಾಶ ಇದೆಯಾ? ಇಲ್ಲ, ಭೂಮಿನೇ ಇಲ್ಲ, ಇನ್ನು ಭೂಮಿ ಖರೀದಿ ಎಲ್ಲಿ ಬರ್ತದೆ? ಇವರು ಕೂಡ ಹಣ ಏನಕ್ಕೇನಕ್ಕೂ ಸಾಕಾಗೋದಿಲ್ಲ ಇವರು. ಅದರಿಂದ ಭೂಮಿ ನೋಡಿ, ಅಲ್ಲಿ ಈಗ ಇದ್ದೂರಲ್ಲೇ ಅವನು ಬದುಕಲಿಲ್ಲ ಅಂದಮೇಲೆ ಇನ್ನೆಲ್ಲೋ ಹೋಗಿ ಅವನು ಏನೋ ಮಾಡ್ತಾನೆ ಅಂದರೆ ಅವನು ಸಾಧ್ಯ ಇದೆಯಾ? ಇದು ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜನರಿಗೆ, ಅಲ್ಲಿನ ಕೃಷಿ ಮಾಡೋರಿಗೆ ಅಂಥ ಇವತ್ತಿನ ಭೂ ವ್ಯವಹಾರಗಳಲ್ಲಿ ಜ್ಞಾನ ಇಲ್ಲ ಅವ್ರಿಗೆ. ನೀವೇನೋ ಒಂದು ಅಷ್ಟೋ ಇಷ್ಟೋ 6 ಕಾಸೋ 3 ಕಾಸೋ ಕೊಟ್ಟರೆ ಅವನು ಮನೆಯಲ್ಲಿ ಮದುವೆನೋ ಮನೇನೋ ಅಥವಾ ಇನ್ನೇನೋ ಮಾಡಿ ಎಲ್ಲ ಮುಗಿಸಿ ಅವನ ಇಡೀ ದುಡ್ಡು ಅವರು ಸರ್ಕಾರಿ ಅಧಿಕಾರಿಗಳು ಒಂದಷ್ಟು ಜನ, ಬ್ರೋಕರ್ಸ್ ಒಂದಷ್ಟು ಜನ ತಿಂದು ಅವನ್ನ ಮುಳುಗಿಸ್ತಾರೆ. ಅದರಿಂದ ನಿಮ್ಮ ಪರಿಹಾರದಿಂದ ಈಗಾಗಲೇ ಕೊಟ್ಟಿರೋ ಪರಿಹಾರ ಸ್ಪೇಸ್ 1ನಲ್ಲಿ ಕೊಟ್ಟಿದ್ದೀರಿ ನೀವು, ಏರೋಸ್ಪೇಸ್ ಇಂಡಸ್ಟ್ರಿಯಲ್ ಏರಿಯಾದ ಅಲ್ಲಿ ನೀವು ಭೂಮಿ ಕಳ್ಕೊಂಡವ್ರಿಗೆ ಕೊಟ್ಟಿದ್ದೀರಿ, ಅಥವಾ ಏರ್ಪೋರ್ಟಿಗೆ ಕಳ್ಕೊಂಡಿದ್ದಾರಲ್ಲ ಭೂಮಿ ಅವ್ರಿಗೆ ಕೊಟ್ಟಿದ್ದೀರಿ. ಆ ಕುಟುಂಬಗಳು ಏನಾಗಿದ್ದಾವೆ ಇವತ್ತು? ಎಲ್ಲಿದ್ದಾವೆ ಆ ಕುಟುಂಬಗಳು? ಅವರ ಸಂತತಿ ಎಲ್ಲೋಯ್ತು? ನೀವು ಒಂದು ಸಾರಿ ಸರ್ವೆ ಮಾಡಿ, ನೀವು ಇಡೀ ಅವರು ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ ಇವತ್ತು. ಆದರೆ ಆ ಕುಟುಂಬಗಳು ಹೋದಂಗೆ ಈ ಕುಟುಂಬಗಳು ನಾಳೆ ಬೀದಿ ಪಾಲಾಗ್ತವೆ. ಅವರು ದಿಕ್ಕಿಲ್ದವ್ರಾಗ್ಬಿಡ್ತಾರೆ. 10 ಜನಕ್ಕೆ ಅನ್ನ ಹಾಕ್ದವರು, 10 ಜನಕ್ಕೆ ಉದ್ಯೋಗ ಕೊಟ್ಟವರು, ಇವತ್ತು ಆ ಕುಟುಂಬಗಳು ನಾಶ ಆಗ್ತಾವಲ್ಲ. ಈ ನಾಶ ಆಗೋದ್ರ ಮುಂದೆ ನಿಮ್ಮ ಪರಿಹಾರ ಯಾವುದರಿಂದ ನಾಶ ಆಗ್ತಿರೋದು? ನೀವು ಸ್ವಾಧೀನ ಅಥವಾ ನೀವು ಕೊಟ್ಟ ಪರಿಹಾರ ಯಾಕೆ ಅವ್ರು ಉದ್ಧಾರ ಮಾಡಿಲ್ಲ? ಇದೆಲ್ಲ ನೋಡಿಬಿಟ್ರೆ ಇಡೀ ನೀವು ಒಂದು ಸಾರಿ ಅದನ್ನು ಸಮೀಕ್ಷೆ ಮಾಡಿಬಿಟ್ರೆ ಕಳ್ಕೊಂಡಿರೋರು, ಭೂಮಿ ಕಳ್ಕೊಂಡಿರೋರು ಕುಟುಂಬಗಳ ಬಗ್ಗೆ ಈ ಸರ್ಕಾರಕ್ಕೆ ಅರ್ಥ ಆಗ್ತದದು. ಅದರಿಂದ ನಿಮ್ಮ ಪರಿಹಾರ ಅದು 1 ವಾರ ಆಗ್ಬೋದು, 1 ತಿಂಗಳಾಗ್ಬೋದು, ಇಲ್ಲ 6 ತಿಂಗಳೊಳಗಡೆ ಅವನ ಕೈಯಲ್ಲಿ ಏನೂ ಇರೋದಿಲ್ಲ. ಆ ಸ್ಥಿತಿಗೆ ಬಂದು ಇವತ್ತಿನ ದಲಿತರಲ್ಲೇ ಆ ಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಮುದ್ದೇನಹಳ್ಳಿ ತಗೊಳ್ಳಿ ನೀವು, ಸ್ಪೇಸ್ 1ನಲ್ಲಿ ಕಳ್ಕೊಂಡಿರೋರು ಇಡೀ ಆ ಊರೂರೇ ದಲಿತರ ಕುಟುಂಬ, ದಲಿತರ ಊರದು. ಆ ಊರಿಗೇನು ಮಲಗಕ್ಕೆ ಹೇಳಕ್ಕೆ ಮಾತ್ರ ಊರಿಗೆ ಹೋಗ್ಬೇಕು. ಬೆಳಗ್ಗೆ ಅವರು ಎದ್ದು ತನ್ನ ಅಜ್ಜ ಏನಾದರೂ ಕಾಲನ್ನು ಇಡಬೇಕು ಅಂದರೆ KEDB ಅವ್ರ ಜಮೀನಲ್ಲಿ ಇಡಬೇಕು. ರಾತ್ರಿ ಮಲಗಕ್ಕೆ ಬೆಳಗ್ಗೆ ಎದ್ದು ಆಚೆ ಬರಲಿಕ್ಕೆ ಅಷ್ಟೇ ಊರಿರೋದು. ನಾವು ಎಷ್ಟು ದಿವಸ ಜೀವನ ಮಾಡ್ತಾರೆ ಅವರು? ಇನ್ನೊಂದು ಸ್ವಲ್ಪ ದಿವಸ ಇರ್ತಾರೆ, ಆಮೇಲೆ ಊರು ಬಿಟ್ಟು ಅವ್ರು ಎಲ್ಲೋ ದೇಶಾಂತರ ಹೋಗ್ತಾರೆ. ಅದರಿಂದ ಈ ಎಲ್ಲೋ ಹೋಗಿ ಜಮೀನು ತೊಗೊಳ್ಳೋವಂಥದ್ದು, ಎಲ್ಲೋ ಹೋಗಿ ಇನ್ನೇನೋ ಬಿಸ್ನೆಸ್ ಮಾಡೋವಂಥದ್ದು, ಇನ್ನೇನೋ ಮಾಡೋವಂಥದ್ದು, ಯಾವ ನೈಪುಣ್ಯತೆಗಳು ಇವತ್ತು ಬಹುತೇಕರಿಗೆ, ಅಲ್ಲಿಗೆ 100ಕ್ಕೆ 99 ಜನರಿಗೆ ಆ ವ್ಯವಹಾರ ಗೊತ್ತಿಲ್ಲ ಅಲ್ಲಿನ ರೈತರಿಗೆ. ಅವರು ಒಂದು ಏನೋ ಕೃಷಿ ಭೂಮಿ
ಬೆಳಗ್ಗೆ ಎದ್ದರೆ ಹೊಲಕ್ಕೆ ಹೋಗು, ಕೆಲಸ ಮಾಡು, ತೋಟಕ್ಕೆ ಹೋಗು, ಕೆಲಸ ಮಾಡು, ಅದರಲ್ಲಿ ಬರೋ ಸಂಪಾದನೆನ ತಾನು ತನ್ನ ಮಕ್ಕಳು ಇನ್ನೊಂದು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದ್ದಾರೆ ಇವತ್ತು. ಸರಿ, ಒಂದೇ ಕಡೆ ಭೂಮಿನ ಹಿಂಗೆ ತಗೊಳ್ಳೋದ್ರಿಂದ ಅಲ್ಲಿನ ಗ್ರಾಮೀಣ ಸಂಸ್ಕೃತಿ ಮೇಲೆ ನೇರ ಪರಿಣಾಮ ಬೀರುತ್ತೆ, ಅಲ್ಲಿನ ಹೈನುಗಾರಿಕೆ ಮೇಲೆ ನೇರ ಪರಿಣಾಮ ಬೀರುತ್ತೆ. ಅಲ್ಲಿ ಒಡನಾಟಗಳಂದರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಒಡನಾಟ ಕಡಿಮೆ ಆಗುತ್ತೆ. ಈಗ ಈ ಮುಂಚೆ ಸ್ವಾಧೀನಕ್ಕೆ ಪಡ್ಕೊಂಡಿರೋ ಹಳ್ಳಿಗಳಲ್ಲಿ ಆಗಿದೆ ಅಂತ ಸರಿ ಹೇಳಿದರು. ಅದನ್ನು ನೀವು ಅಲ್ಲೇ ಇರೋದ್ರಿಂದ, ಅದನ್ನು ನೋಡಿರೋದ್ರಿಂದ, ನೋಡಿದ ಅನುಭವದಲ್ಲಿ ಹೇಳೋದಾದರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಹೈನುಗಾರಿಕೆ ಮೇಲೆ ಮತ್ತು ಗ್ರಾಮೀಣ ಸಂಸ್ಕೃತಿಯ ಮೇಲೆ? ಮೊದಲಿಗೆ ಕೃಷಿ ಅಂತನ್ನೋದೇ, ಕೃಷಿ ಸಂಸ್ಕೃತಿ ಅಂತನ್ನೋದೇ ಅದರ ಸುತ್ತ ಒಂದಷ್ಟು ಬೇರೆ ಬೇರೆ ಕಸಬುಗಳೆಲ್ಲ ಎಣ್ಕೊಂಡಿರ್ತವೆ. ಕೃಷಿ ಆಮೇಲೆ ಅದು ಪರಸ್ಪರತೆ ಇರುತ್ತೆ. ಕೃಷಿ ಅಂತನ್ನೋದೇನೇ ಪರಸ್ಪರತೆ. ಬೀಜಕ್ಕೆ ಇನ್ನೊಂದು ಮನೆಗೆ ಹೋಗಬೇಕು, ನೇಗಲ್ಬೇಕು ಅಂದರೆ ಮತ್ತೊಂದು ಮನೆಯಿಂದ ತೊಗೊಂಬರು, ಈ ಥರದ ಪರಸ್ಪರತೆಯಿಂದನೇ ಇರುತ್ತೆ. ಇವತ್ತಿಗೆ ಆ ಥರದ ಪರಸ್ಪರತೆ ಇಲ್ಲ, ಉಳಿದಿಲ್ಲ ಮೊದಲನೇದು. ಅದಾದಮೇಲೆ ಈಗ ಮೊದಲಾಗಿರ್ತಕ್ಕಂಥ KEDB ಏನು ಫೇಸ್ 2 ಅಲ್ಲಿ ಐಟೆಕ್ ಏರೋನಾಟಿಕ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್ ಅಂತ ಏನಾಗಿದೆ, ಅಲ್ಲಿರ್ತಕ್ಕಂಥ ಬಹುಪಾಲು ಅಲ್ಲಿ ಬಂದಿರತಕ್ಕಂಥ ಉತ್ತರ ಭಾರತೀಯರು ಯಾರೆಲ್ಲ ಅಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದಾರೋ ಅವರು ಬಹುಪಾಲು ಆಶ್ರಯ ಪಡೆದಿರೋದು ಇದೇ ಹಳ್ಳಿಗಳಲ್ಲಿ, ಈ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿ. ನಮಗೆ ಹೆಂಗಾಗಿದೆ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಅಂತಂತಂದರೆ, ಅಲ್ಲಿ ನಮ್ಮವ್ರಿಗಿಂತ ಹೆಚ್ಚು ಹೊರಗಡೆಯಿಂದ ಬಂದವರೇ ಕಾಣ್ತಿದ್ದಾರೆ. ನಮ್ಮೂರಲ್ಲಿ ನಾವೇ ಅಪರಿಚಿತ ಥರ ಬದುಕೋತ ಸ್ಥಿತಿ ಇದೆ ಇವತ್ತಾಗಲೇ. ಇಂಥದ್ರಲ್ಲಿ ಇನ್ನು ಗ್ರಾಮೀಣ ಸಂಸ್ಕೃತಿ ಈಗ ಅದು ಇದೆಲ್ಲನೂ ಕೂಡ ಅದು ತುಂಬ ದಿನ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗನ್ಸುತ್ತೆ. ಈ ಥರದ ಕೃಷಿ ಜೊತೆಗೆ ಹೊಂದ್ಕೊಂಡಿರ್ತಕ್ಕಂಥ ಸಂಸ್ಕೃತಿ ಏನಿದೆ ಅದು ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ. ಇನ್ನು ಮುಂದಕ್ಕೆ ಅದು ಉಳಿಯಲ್ಲ ಅಂತ ಅನ್ಸುತ್ತೆ. ಅಲ್ಲ, ಈಗ ಭೂಮಿ ಕೊಟ್ಟವರು ನಂತರದಲ್ಲಿ ಹೈನುಗಾರಿಕೆಯನ್ನು ಇಟ್ಕೊಂಡಿರ್ತಾರೆ. ಅಂದರೆ ಹಸುಗಳಿಗೆ ನೀವು ಹುಲ್ಲೆಲ್ಲಿಂದ ತರ್ತೀರಾ, ಮೇಕೆಗಳಿಗೆ ಸೊಪ್ಪು ತರಬೇಕಾಗಿರುತ್ತೆ. ಅಂದರೆ ಆ ಥರದ್ದು ಅಂದರೆ ಹೈನುಗಾರಿಕೆ ನಶಿಸುತ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ದೆ. ಓಕೆ, ಅದೇ ಕೃಷಿ ಜೊತೆಗೆ ಹೈನುಗಾರಿಕೆ ಕೃಷಿಯ ಒಂದು ಭಾಗ. ಹೈನುಗಾರಿಕೆ ಜೊತೆಗೆ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಉಪಕಸಬು ಅಂತ ಮಾಡ್ಕೊಂಡು ಬರ್ತಾ ಇರೋಂಥ ಕಾರಣಕ್ಕೆ ಅದು ಮೇವಿಗೋಸ್ಕರ ಅದೇ ಭೂಮಿಯನ್ನು, ಇದೇನು ಕೃಷಿ ಭೂಮಿ ಇರ್ತಿತ್ತು ಅದೇ ಭೂಮಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹುಲ್ಲನ್ನು ಬೆಳ್ಕೊಳ್ತಾ ಇದ್ರು. ಬೆಳ್ಕೊಂಡು ಅಲ್ಲಿ ಹೈನುಗಾರಿಕೆನ ಮಾಡ್ತಾ ಅಲ್ಲಿಂದ ಹಾಲನ್ನು ಸರಬರಾಜು ಮಾಡ್ತಾರೆ. ಹೆಚ್ಚು ಕಡಿಮೆ ನಮ್ಮ ಈ ಹೋಬಳಿ ಏನಿದೆಯಲ್ಲ, ಹೋಬಳಿ ಈ 13 ಹಳ್ಳಿಗಳ ಒಂದು ಲೆಕ್ಕಾಚಾರದ ಪ್ರಕಾರ ಕನಿಷ್ಠ ಪಕ್ಷ ಪ್ರತಿದಿನ 2000 ಲೀಟರ್ನಷ್ಟು ಹಾಲು ಅಲ್ಲಿಂದ ಬೆಂಗಳೂರಿಗೆ ಬರುತ್ತೆ. ಪ್ರತಿದಿನ 2000 ಲೀಟ್ರ್ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಅಷ್ಟು ಹೈನುಗಾರಿಕೆ ಅಲ್ಲಿದೆ. ಇದು KEDB ಬಂದಾದಮೇಲೆ ಆಗಿರ್ತಕ್ಕಂಥ ಬದಲಾವಣೆ ಏನಪ್ಪ ಅಂತಂತಂದರೆ, ಅಲ್ಲಿರ್ತಕ್ಕಂಥ ಕಾಮನ್ ಲ್ಯಾಂಡ್ ಅಂತ ಒಂದಷ್ಟು ಇರ್ತಿತ್ತು. ಸಾಮಾನ್ಯ ಈಗ ಕೃಷಿ ಜೊತೆಗೆ ನಾನೇ ಕಾಮನ್ ಲ್ಯಾಂಡ್, ಗೋಮಾಳದ ಉಳಿಕೆ ಭೂಮಿ ಇರ್ತಿತ್ತು, ಇನ್ನೊಂದಷ್ಟು ಕಾಮನ್ ಲ್ಯಾಂಡ್ ಅಂತ ಏನೆಲ್ಲ ಉಳಿಕೆ ಇರ್ತಿತ್ತು ಅದಷ್ಟೂ ಕೂಡ KEDB ಅದು ತನ್ನ ತೆಕ್ಕೆಗೆ ಹಾಕ್ಕೊಂಡಿದೆ. ಸೊ ಆ ಕಾರಣಕ್ಕೆ ಅಲ್ಲೂ ಕೂಡ ಇದೇನು ದನಕರುಗಳನ್ನ ಮೇಯಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಜಾಗವೂ ಇಲ್ಲ ಮೊದಲನೇದು. ಅದಾದಮೇಲೆ ಆ ಭಾಗದಲ್ಲಿ ಇದ್ದಂಥ ಈಗ ಬೇಸಿಗೆಯಲ್ಲಿ ಅಗತ್ಯ ಇರ್ತಕ್ಕಂಥ ಮೇವನ್ನು ಸಪ್ಲೈ ಮಾಡ್ತಾ ಇದ್ದಂಥ ಅಥವಾ ತೊಗೊಬರೋಕ್ಕೆ ಅಗತ್ಯ ಇದ್ದಂಥ ಒಂದಷ್ಟು ಮರಗಿಡಗಳೇನಿದ್ವಲ್ಲ ಆ ಮರಗಿಡಗಳು ಕೂಡ ಅಲ್ಲಿಲ್ಲ. ಇದೆಲ್ಲ ಆದಮೇಲೆ ಸಂಪೂರ್ಣವಾಗಿ ಅದನ್ನು ಅವ್ರಿಗೆ ಇಂಡಸ್ಟ್ರಿಯಲಿಸ್ಟ್ಗೆ ಹೇಗೆ ಬೇಕೋ ಹಾಗೆ ಅದನ್ನು ಡೆವಲಪ್ ಮಾಡ್ಕೊಳ್ಳೋ ಕಾರಣಕ್ಕೆ ಮೇವು ಸಿಕ್ಕುವ ಯಾವ ಸಾಧ್ಯತೆಗಳು ಅಲ್ಲಿಲ್ಲೇ ಇರೋ ಕಾರಣಕ್ಕೆ ಹೈನುಗಾರಿಕೆ ದಿನೇ ದಿನೇ ಕುಸಿತ ಹೋಗುತ್ತೆ. ಕೃಷಿಯ ಜೊತೆಗೆ ಅವರಿಗೆ ತುಂಬ ದೊಡ್ಡ ಆಧಾರವಾಗಿರ್ತಕ್ಕಂಥದ್ದು ಇದ್ದಿದ್ದು ಹಿಂದೆಯಿಂದನೂ ಕೂಡ ಹೈನುಗಾರಿಕೆ, ಪಶುಪಾಲನೆ ಇವೆಲ್ಲನೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಅಷ್ಟೇ. ಸರ್, ಈಗ 2021ಕ್ಕೆ ನೋಟಿಫಿಕೇಷನ್ ಆಗುತ್ತೆ. 2022ಕ್ಕೆ ಎಲ್ಲರಿಗೂ ಮನೆಗೆ ನೋಟಿಸ್ ಬರುತ್ತೆ. ಅಂದರೆ ನೀವು ನಿಮ್ಮ ಭೂಮಿನ ನಾವು ಅಕ್ವೈರ್ ಮಾಡ್ಕೊಂಡಿದ್ದೀವಿ ಅಂತ. ಒಟ್ಟು 3.5 ವರ್ಷ. ಈ 3.5 ವರ್ಷದಲ್ಲಿ ಒಂದಷ್ಟು ಹೋರಾಟಗಳಾಗಿದೆ, ಒಂದಷ್ಟು ಜನಕ್ಕೆ ಕಣ್ಣಿಗೆ ಏಟು ಬಿದ್ದಿದೆ, ಇನ್ನೊಂದಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಒಂದಿಬ್ಬರು, ಆಮೇಲೆ ಪೊಲೀಸ್ ಕೇಸ್ ಆಗಿದೆ. ಅಂದರೆ ಅವತ್ತಿಂದ ಹಿಡಿದು 25ರ ದೇವನಹಳ್ಳಿ ಚಲೋ ಪೊಲೀಸ್ ಬಂಧನದವರೆಗೆ ಒಂದು ಚೂರು ಈ ಕಾನೂನಾತ್ಮಕ ಸಂಘರ್ಷಗಳ ಬಗ್ಗೆ ಮಾತಾಡ್ಬೋದಾ ಸರ್? ನೋಡಿ, ಹೋರಾಟ ಶುರುವಾದ ಮೇಲೆ ತಾವು ಹೇಳ್ದಾಗೆ ಅನೇಕರು ನಮ್ಮ ಜೊತೆಯಲ್ಲಿದ್ದವರು ರೈತರು ತೀರ್ಕೊಂಡಿದ್ದಾರೆ. ಸುಮಾರು 7-8 ಜನ ತೀರ್ಕೊಂಡಿದ್ದಾರೆ. ಅಂದರೆ ಬೇರೆ ಬೇರೆ ಕಾರಣಗಳಿಗೆ ವಯೋಸಹಜವಾದ ಕಾಯಿಲೆಗಳಿಗೆ ತುತ್ತಾಗಿ ಸತ್ತಿದ್ದಾರೆ. ಮತ್ತು ಕೆಲವರು ಮಾನಸಿಕವಾಗಿ ಕುಂದಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೆಲವರು ನಮ್ಮ ಹೋರಾಟಕ್ಕೆ ಬರೋವಾಗ ಗಾಡಿಯಿಂದ ಬಿದ್ದು ಬೇರೆ ಗಾಡಿ ಗುದ್ದಿ ಕೋಮಾಗೋಗಿ ಅವರು ತೀರ್ಕೊಂಡಿದ್ದಾರೆ. ಹೋರಾಟ ಮಾಡೋಕ್ಕೆ ಬಂದಂಥ ಹೋರಾಟಗಾರರು ತೀರ್ಕೊಂಡಿದ್ದಾರೆ. ಅಂದರೆ ಸುದೀರ್ಘ ಈ 3.5 ವರ್ಷಗಳ ಪಯಣದಲ್ಲಿ ನಾವು ಅನೇಕ ನಮ್ಮ ರೈತರ ಪರವಾಗಿ ಹೋರಾಟ ಮಾಡುವಂಥವ್ರನ್ನ ಕಳ್ಕೊಂಡಿದ್ದೀವಿ. ಮತ್ತು ಅದನ್ನು ಕಳ್ಕೊಳೋದ್ರ ಜೊತೆಯಲ್ಲಿ ನೀವು ಹೇಳ್ದಾಗೆ ಸಂಘರ್ಷವನ್ನು ನಾವು ಮಾಡ್ಕೊಂಡಿದ್ದೀವಿ. ಹಿಂದೆ BJP ಸರ್ಕಾರ ಇದ್ದಾಗ ಸಂದರ್ಭದಲ್ಲೂ
2002ರಲ್ಲಿ ನಾವು ಈ ಹೋರಾಟ ಶುರು ಮಾಡಿತ್ತು. ಅದು ಜನವರಿ ಒಳಗಡೆ, ಜನವರಿಯಲ್ಲಿ ನೋಟಿಸ್ ಕೊಟ್ಟರು. ಜನವರಿಯಿಂದಲೇ ನಾವು ಹೋರಾಟ ಶುರು ಮಾಡಿದ್ವಿ. ಜನವರಿಯಿಂದಲೇ ಅದನ್ನು ಸುಡೋ ಮುಖಾಂತರ ಹೋರಾಟ ಶುರು ಮಾಡಿದ್ವಿ. ಅದಾದ ನಂತರ ಏಪ್ರಿಲ್ 4ನೇ ತಾರೀಕಿಂದ ಅಲ್ಲಿ ಅನಿರ್ದಿಷ್ಟವಾಗಿ ನಾಡು ಕಚೇರಿಯ ಮುಂದೆ ಹೋರಾಟನ ಶುರು ಮಾಡಿದ್ವಿ. ನಾಡು ಕಚೇರಿ ಮುಂದೆ ಹೋರಾಟ ಶುರು ಮಾಡಿ ಇವತ್ತಿಗೆ ರಮೇಶ್ ಹೇಳ್ದಾಗೆ 1183 ದಿವಸಗಳ ಹೋರಾಟ ಇದು. ಅದು ಯಾಕೆ ನಾವು ಚನ್ನರಾಯಪಟ್ಟಣನ ಆಯ್ಕೆ ಮಾಡ್ಕೋಬೇಕು ಅಂತಂದರೆ ದೇವನಹಳ್ಳಿ ತಾಲೂಕು ಅದು. ಆದರೆ ದೇವನಹಳ್ಳಿ ತಾಲೂಕು ಕೇಂದ್ರ ಇವತ್ತು ಬೆಂಗಳೂರು ಸಿಟಿ ಪೊಲೀಸ್ ಅವರ ವ್ಯಾಪ್ತಿಗೆ ಒಳಪಡೋ ಕಾರಣಕ್ಕೆ ಒಂದು ಹೈಕೋರ್ಟ್ ಆದೇಶನ ತೋರಿಸಿ ನೀವು ಹೋರಾಟ ಮಾಡೋದಾದರೆ ನಮ್ಮ ಕಮಿಷನರು ವ್ಯಾಪ್ತಿ ಒಳಗಡೆ ಹೋರಾಟ ಮಾಡಬಾರ್ದು, ನೀವು ಇಲ್ಲಿಂದ ಹೋರಾಟ ಮಾಡೋದಾದರೆ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲೇ ಹೋರಾಟ ಮಾಡಬೇಕು ಅಂಥೇಳಿ ನಮಗೆ ಪೊಲೀಸು ಅನೇಕ ಸಾರಿ ನಮಗೆ ನೋಟಿಸ್ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ದೇವನಹಳ್ಳಿ ಈ ಬೆಂಗಳೂರಿಗೆ 40 ಕಿಲೋಮೀಟ್ರ್ ದೂರದಲ್ಲಿರುವಂಥ ದೇವನಹಳ್ಳಿಯವರು ಏನಾದರೂ ಸಮಸ್ಯೆಗಳು ಬಂದರೆ ಅಥವಾ ಅವರ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ಮಹತ್ವ ಇದೆ ಅಂತ ಹೇಳಿದ್ರು. ಹೋರಾಟ ಮಾಡಬೇಕಂದ್ರೆ ನಾವು ಒಂದು ದಿನ ಎಲ್ಲ ಬರಬೇಕು ಬೆಂಗಳೂರಿಗೆ. ಇಲ್ಲಿ ಬಂದು ಹೋರಾಟ ಮಾಡಿ ಇಲ್ಲಿ ಗಮನ ಸೆಳೆದು ಇಲ್ಲಿ ಅರಣ್ಯರೋಧನ ಇದನ್ನು ಮಾಡಿಕೊಂಡು ನಾವು ಮತ್ತೆ ವಾಪಸ್ ನಮ್ಮ ಹಳ್ಳಿಗಳಿಗೆ ಹೋಗ್ಬೇಕು. ಆ ಕಾರಣಕ್ಕಾಗಿ ನಾವು ದೇವನಹಳ್ಳಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು ನಾವು ಹೋಬಳಿ ಕೇಂದ್ರದಲ್ಲಿ ನಾಡು ಕಚೇರಿಯ ಮುಂದೆ ಶುರು ಮಾಡಿದ್ದೀವಿ. ಅಲ್ಲಿ ಶುರು ಮಾಡಿದಾಗ BJP ಸರ್ಕಾರ ಇತ್ತು. ಇದು ಮಾಡಿದಾಗ ಅವ್ರ ವಿರುದ್ಧನೂ ನಾವು ಹೋರಾಟ ಮಾಡಿದ್ದೀವಿ. ಅಲ್ಲಿನ ಉಸ್ತುವಾರಿ ಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿದ್ದೀವಿ. ಹೇಳ್ದಂಗೆ ನಮ್ಮ ಹೋರಾಟಗಾರರ ಮೇಲೆ ದೌರ್ಜನ್ಯ ಆಯಿತು, ಲಾಠಿ ಚಾರ್ಜ್ ಆಯಿತು, ಅದರಲ್ಲಿ ಕೈ ಮುರ್ಕೊಂಡರು, ಕಣ್ಣು ಕಳ್ಕೊಂಡ್ರು, ಮತ್ತು ಕೇಸುಗಳು ಹಾಕ್ಸ್ಕೊಂಡ್ರು, ಅರೆಸ್ಟ್ ಆದರು, ದೈಹಿಕವಾಗಿ ಭಾಳ ಹಿಂಸೆ ಪೊಲೀಸರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಈ ಹೋರಾಟ ಕಟ್ಟಿದ್ದಾರೆ. BJP ಸರ್ಕಾರ ಇದ್ದಾಗೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಅಷ್ಟೇ ಅನೇಕ ಹೋರಾಟಗಳನ್ನ ಮಾಡಿ ಇವ್ರ ಗಮನ ಸೆಳೆಯೋ ಪ್ರಯತ್ನ ಮಾಡಿದ್ವಿ. ಮುಖ್ಯಮಂತ್ರಿಗಳನ್ನ 3-4 ಸಾರಿ ಭೇಟಿಯಾಗಿರೋವಂಥದ್ದು, ಮಂತ್ರಿಗಳನ್ನ 16 ಸಭೆ ಮಾಡಿರೋವಂಥದ್ದು, ಅವ್ರ ಬಾಗಿಲುಗಳಿಗೂ ನಾವು ತುಂಬ ಸಾರಿ ಅವ್ರ ಮನೆಗಳಿಗೆ ತಿರುಗಿದ್ದೀವಿ. ಆದರೆ ಎಲ್ಲವೂ ಈ ಒಂದು ರೀತಿ ಪೊಲೀಸನ್ನು ನಮ್ಮ ಮೇಲೆ ಬಿಟ್ಟು ದಮನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇ ಕೆಲಸವನ್ನು ಮೊನ್ನೆ ನಡೆದಂಥ ದೇವನಹಳ್ಳಿ ಚಲೋ ಹೋರಾಟದಲ್ಲೂ ಮಾಡಿತ್ತು. ಇಡೀ ದೇವನಹಳ್ಳಿಯನ್ನು ಪೊಲೀಸು ಕೋಟೆ ನಿರ್ಮಿಸಿದ ರೀತಿಯಲ್ಲಿ ನಿರ್ಮಿಸಿ ರೈತರನ್ನು ಹೋರಾಟವನ್ನು ಬಗ್ಗುಬಡಿಲಿಕ್ಕೆ, ಅದನ್ನು ದಮನ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಪೊಲೀಸವ್ರ ಮುಖಾಂತರ ನಮ್ಮ ಸರ್ಕಾರ ಮಾಡಿತು. ಆದರೂ ನಾವು ಎದೆಗುಂದದೆ ಅಲ್ಲಿನ ರೈತರು ಎಲ್ಲದಕ್ಕೂ ತಯಾರಿದ್ರು. ಅವರು ನೀವು ಬಂಧಿಸ್ತಿರೋ, ಜೈಲಿಗೆ ಹಾಕ್ತಿರೋ, ಗೋಲಿಬಾರ್ ಮಾಡ್ತಿರೋ, ಲಾಠಿ ಚಾರ್ಜ್ ಮಾಡ್ತಿರೋ, ಎಲ್ಲಕ್ಕೂ ಸಿದ್ಧ ಆಗಿದ್ದಾರೆ. ಅವರು ನಮ್ಮ ಈ ಜೀವಗಳನ್ನು ಕೊಡಲಿಕ್ಕೂ ಅವರು ತಯಾರಾಗಿದ್ದಾರೆ. ಮತ್ತೆ ಅವರನ್ನು ಪರೀಕ್ಷೆ ಮಾಡಬಾರ್ದು. ನೀವು ಇನ್ನೂ ನೋಡಿ, ನಮ್ಮ ಮೇಲೆ ತುಂಬ ಕೇಸಸ್ ಹಾಕಿದ್ದಾರೆ. ಕರೆದು ಒಂದೊಂದು ಪ್ರೋಗ್ರಾಮ್ ಮಾಡಿದ್ರೆ 2 ಕೇಸು, ಒಂದು ಮುಂಚಿತವಾಗಿ ಹಾಕ್ತಾರೆ, ಒಂದು ಪ್ರೋಗ್ರಾಮ್ ಮುಗಿದ ಮೇಲೆ ಹಾಕ್ತಾರೆ. ಈ ರೀತಿ ಕೇಸುಗಳನ್ನ ಹಾಕ್ತಾನೇ ಇದ್ದಾರೆ. ನಾವು ಹೋರಾಟ ಮಾಡೋದು ಬಿಡೋಕ್ಕಾಗುತ್ತಾ? ಅವರು ಲಾಠಿ ಚಾರ್ಜ್ ಮಾಡಿದ್ರು ಅಷ್ಟೇ, ಗೋಲಿಬಾರ್ ಮಾಡಿದ್ರು ಅಷ್ಟೇ, ಜೈಲಿಗೆ ಹಾಕಿದ್ರು ಅಷ್ಟೇ, ಈ ಹೋರಾಟ ನಿಲ್ಲೋದಿಲ್ಲ ಅನ್ನೋದು ಅನೇಕ ಸಂದರ್ಭಗಳಲ್ಲಿ ನಾವು ಪ್ರೂವ್ ಮಾಡಿದ್ದೀವಿ. ಮುಂದೇನೂ ಇದನ್ನು ಮಾಡ್ತೀವಿ. ಸರ್, ಈಗ ಸ್ಥಳೀಯ ರಾಜಕೀಯ ಮಾತಾಡೋಣ ಸ್ವಲ್ಪ. ಸ್ಥಳೀಯ ಹೌದು, ಅದು ಸ್ಟೇಟು ಹೌದು. ಮುನಿಯಪ್ಪ ಅವರು ಚುನಾವಣೆಗೆ ಮುಂಚೆ ನಿಮಗೆ ನೀಡಿದ ಭರವಸೆ ಏನು, ಇವಾಗ ಹೇಳ್ತಿರೋದೇನು? ಅಲ್ಲ, ಮುನಿಯಪ್ಪನವರು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಅವರು ಪ್ರಚಾರದ ಸಂದರ್ಭದಲ್ಲಿ ಧರಣಿ ಸ್ಥಳಕ್ಕೆ ಬಂದು ನಾನು ರೈತರ ಪರವಾಗಿದ್ದೀನಿ, ನಾನೂ ರೈತನೇ, ನಾನು ರೈತರ ಹಿತ ಕಾಪಾಡ್ತೀನಿ, ನನ್ನ ಮೇಲೆ ಭರವಸೆ ಇಡಿ, ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡೋದಿಲ್ಲ ಅನ್ನೋ ಮಾತನ್ನು ಮುನಿಯಪ್ಪನವರು ಸುಮಾರು ಒಂದು 10 ಸಾರಿ ಬಂದಿದ್ದಾರೆ ಆ ಧರಣಿ ಸ್ಥಳಕ್ಕೆ. ಅಲ್ಲಿ ಬಂದು ಎಲ್ಲ ರೈತರಿಗೂ ಮಾತಾಡಿ ಹೋಗಿದ್ದಾರೆ. ನಾವು ಭಾಳಷ್ಟು ಸಮಯ ಮುನಿಯಪ್ಪನವ್ರ ಮನೆಗೂ ಹೋಗಿದ್ದೀವಿ, ರೈತರೆಲ್ಲ ಹೋಗಿದ್ದೀವಿ. ಅವ್ರಿಗೆ ತುಂಬ ದೀರ್ಘಕಾಲ ಅವ್ರ ಮಾತು ಕೇಳಿದ್ದೀವಿ ನಾವು. ಅವರನ್ನು ಇವತ್ತು ನಮಗೆ ನ್ಯಾಯ ಕೊಡಿಸ್ತಾರೆ, ನಾಳೆ ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ತುಂಬ ಕಾಲ ಅವರನ್ನು ನಾವು ಒತ್ತಾಯ ಮಾಡಿ ಬಿಟ್ಕೊಡಿ ಅಂತಲೇ ಕೇಳಿದ್ದೀವಿ. ಆದರೆ ಮುನಿಯಪ್ಪನವರು ನಮ್ಮ ದೌರ್ಬಲ್ಯ, ಇವ್ರಿಗೆ ಏನು ಬೇಕೋ ಹೇಳ್ಬೋದು ಅನ್ನೋ ರೀತಿಯಲ್ಲಿ ಏನಾದರೂ ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ. ಬಟ್ ಅವರ ಆಡಳಿತಕ್ಕೆ ಅವ್ರಿಗಿದ್ದಷ್ಟು ಇದಕ್ಕೆ ಈ ಸಮಸ್ಯೆಯನ್ನು ಯಾವತ್ತೋ ಬಗೆಹರಿಸ್ಬೋದಿತ್ತು. ಬಗೆಹರಿಸಿ ಈ ಭೂಮಿಯನ್ನು ಅಲ್ಲಿನ ರೈತರಿಗೆ ಬಿಟ್ಟುಕೊಟ್ಟು ದೇವನಹಳ್ಳಿ ಇತಿಹಾಸದೊಳಗಡೆ ಚರಿತ್ರೆ ಮರೆಯಲಾಗದಂಥ ಒಬ್ಬ ವ್ಯಕ್ತಿ ಆಗ್ಬೋದಿತ್ತು ಅವರು. ಈ ಕೊನೆ ಕಾಲಘಟ್ಟದೊಳಗಡೆ ರಾಜಕಾರಣದ ಉಚ್ಛ್ರಾಯ ಸ್ಥಿತಿನೂ ಅಂತ ಹೇಳ್ಬೋದು, ಅವರ ಜೀವಿತದ ಇದನ್ನ ಒಳಗಡೆ ಇದು ಭಾಳ ನೆನ್ಕೊಳ್ಳೋಂಥ ಕೆಲಸ ಆಗೋದು.
ಮುನಿಯಪ್ಪನವ್ರಿಗೆ ಇವತ್ತು ಆ ಅವಕಾಶ ಇದೆ. ಆ 13 ಹಳ್ಳಿಗಳನ್ನ ಬಿಟ್ಟರೆ ಅವರು ನಿಜವಾಗಿ ಆ ಭಾಗದಲ್ಲಿ ಭಾಳ ಗೌರವಕ್ಕೆ ಅರ್ಹರಾದ ವ್ಯಕ್ತಿ ಆಗ್ತಾರೆ. ಅದನ್ನು ಮುನಿಯಪ್ಪನವ್ರು ಮಾಡಬೇಕು. ಸರ್, ಈಗ ಸಿದ್ದರಾಮಯ್ಯ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಭರವಸೆ ಕೊಟ್ಟಿದ್ರು ವಿಪಕ್ಷ ನಾಯಕರಿದ್ದಾಗ. ಈಗ ಲೋಕಸಭೆ ಚುನಾವಣೆ ಮುಗಿದ ನಂತರ 10 ಹಳ್ಳಿಗಳಿಗೆ ಫೈನಲ್ ನೋಟಿಫಿಕೇಷನ್ ಆಗಿದೆ. ಅಂದರೆ 1.5 ವರ್ಷ ಅವರು ಅಧಿಕಾರಕ್ಕೆ ಬಂದ ನಂತರನೂ 1.5 ವರ್ಷ ನೋಟಿಫಿಕೇಷನ್ ಮಾಡೋಕ್ಕೆ ಕಾಯ್ದಿದ್ದು ಯಾಕೆ ಅಂತ. ಇಲ್ಲ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ವಿ. ಅವತ್ತು ಬಂದ್ಬಿಟ್ಟು ನೀವು ಹೋರಾಟ ಮಾಡ್ತಿರೋದು ನ್ಯಾಯಯುತವಾಗಿದೆ, ನಿಮ್ಮ ಮೇಲೆ ದೌರ್ಜನ್ಯ ಆಗಿರೋದನ್ನು ಖಂಡಿಸ್ತೀನಿ, ಈ ರೀತಿ ಕೈಗಾರಿಕೆಗಳು ಬಂಜರು ಭೂಮಿಯಲ್ಲಿ, ಬರಡು ಭೂಮಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಇದನ್ನು ನೀವು ಬಿಟ್ಬಿಡಬೇಕು ಅಂತ ಹೇಳ್ಬಿಟ್ಟು ಆವತ್ತಿನ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಮತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೇಳಿದ್ರು, ಲಿಖಿತವಾಗಿ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಮುರುಗೇಶ್ ನಿರಾಣಿಯವರು. ನಮ್ಮ ಪರವಾಗಿ ಮಾತಾಡಿದ್ದು ಸಿದ್ದರಾಮಯ್ಯನವರು, ಅಧಿಕಾರಕ್ಕೆ ಬಂದ್ರಲ್ಲ, ನಮ್ಮ ಹೋರಾಟವನ್ನು ಬೆಂಬಲಿಸಿ ಮಾತಾಡಿದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರಲ್ಲ, ಮತ್ತು ನಾವು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡ್ತೀನಿ ಅಂತ ಹೇಳಿದ್ದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರಲ್ಲ, ಆವತ್ತು ಸಿದ್ದರಾಮಯ್ಯನವ್ರ ನಾಲಿಗೆ ಇವತ್ತಿಗೆ ಸಿದ್ದರಾಮಯ್ಯನವ್ರ ನಾಲಿಗೆ ಬದಲಾಗ್ಬಿಡ್ತಾ? ನಾವು ಸುಮಾರು ಸಾರಿ ಸಭೆಗಳು ಮಾಡಿದಾಗ ಕಣ್ಣೋರ್ಸ ಕೆಲಸ ಮಾಡಿ ಕಳಿಸ್ತಾರಲ್ಲ, ಇದು ಸಿದ್ದರಾಮಯ್ಯನವ್ರಂತ ನಾವೇನು ದೊಡ್ಡ ದೊಡ್ಡ ಮಾತುಗಳಲ್ಲಿ ಅವ್ರನ್ನ ಬಣ್ಣಿಸ್ತೀವಿ. ನಾವು ಸಮಾಜವಾದಿ, ಅಹಿಂದ ಮುಖ್ಯಮಂತ್ರಿ, ಅನ್ನರಾಮಯ್ಯ, ಬಡವರ ಬಂಧು, ಬೇರೆ ಬೇರೆ ಹೆಸರುಗಳನ್ನ ಇಟ್ಬಿಟ್ಟಿದ್ದೀವಿ ನಾವು ಸಿದ್ದರಾಮಯ್ಯನವ್ರಿಗೆ. ಆ ಸಿದ್ದರಾಮಯ್ಯನವ್ರಿಗೆ ಈ ರೈತರು ಕೊಟ್ಟಿರೋ ಮಾತು ಅದು ನೆನಪಿಗೆ ಬರೋದೇ ಇಲ್ವಾ? ಅವ್ರನ್ನ ಯಾವ ಶಕ್ತಿಗಳು ಕಟ್ಟಾಕಿದ್ದಾವೆ? ಯಾವ ಶಕ್ತಿಗಳಿಗೆ ಅವರು ಗುಲಾಮರಾಗಿ ಕೂತಿದ್ದಾರೆ? ಇದನ್ನು ನಮ್ಮ ಜನ ಕೇಳ್ತಿದ್ದಾರೆ ಇವತ್ತು. ಆ ಕಾರಣಕ್ಕಾಗಿ ಈ ಸಿದ್ದರಾಮಯ್ಯನವರಿಗೆ ನಿಜವಾದ ಬದ್ಧತೆ, ಕಾಳಜಿ, ರೈತರ ಬಗ್ಗೆ ಒಂದು ಸಹಕಾರ ಮಾಡಬೇಕು ಅನ್ನೋ ಮನಸ್ಥಿತಿ ಏನಾದರೂ ಇದ್ದರೆ ಯಾರೇ ಇದ್ರೂ ಅವರು ದಿಟ್ಟವಾಗಿ ಇದನ್ನು ಅವರು ಕ್ರಮ ತಗೋಬೇಕು. ಈ ಭೂಸ್ವಾಧೀನವನ್ನು ಕೈ ಬಿಡಬೇಕು. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿರೋ ಮಾತನ್ನು ನಿಮ್ಮ ಸಚಿವ ಸಂಪುಟದಲ್ಲಿ ನಿಮ್ಮನ್ನೇ ನಿಯಂತ್ರಿಸೋರು ಇದ್ದಾರೆ ಅಂತಂದರೆ ನೀವು ಯಾಕೆ ಆ ಸ್ಥಾನದಲ್ಲಿ ಕೂತಿರ್ತೀರಿ? ನೀವು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಹೇಳ್ಬೇಕು ಅವ್ರಿಗೆ. ಯಾರಿದ್ದಾರೋ, ನಿಮ್ಗೆ ಯಾರು ಬಂಡವಾಳ ಹಾಕಿದಾರೋ ಅಥವಾ ಯಾರು ಆ ಭೂಮಿ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರಲ್ಲ ಅವ್ರಿಗೆ ನೇರವಾಗಿ ಹೇಳಬೇಕು, ಆ ಭೂಮಿಗೆ ನಾನು ಮಾತು ಕೊಟ್ಟಿದ್ದೇನೆ, ಆ ರೈತರಿಗೆ ಆ ಭೂಮಿಯನ್ನು ನಾನು ಬಿಡ್ತೀನಿ ಅಂತ ನೇರವಾಗಿ ಹೇಳಿ ಚರಿತ್ರೆಯಲ್ಲಿ ನಿಮ್ಮ ಹೆಸರು ಉಳಿಯೋ ಕೆಲಸ ಸಿದ್ದರಾಮಯ್ಯನವ್ರು ಮಾಡಬೇಕು. ಅದು ಬಿಟ್ಟು ಏನೋ ನಾನವತ್ತು ವಿರೋಧ ಪಕ್ಷದಲ್ಲಿದ್ದೆ ಹೇಳ್ಬಿಟ್ಟೆ ಈಗೆಲ್ಲ ಆಗುತ್ತಾ ಅನ್ನೋದಿದೆಯಲ್ಲ, ಅದು ಸಿದ್ದರಾಮಯ್ಯನವ್ರಿಗೆ ಅದು ಕಳಂಕ. ಅದಕ್ಕೆ ನೀವು ಈ ರೀತಿ ಕಾಲಹರಣ ಮಾಡೋದು, ರೈತರನ್ನ ಯಾಮಾರಿಸೋಂಥದ್ದು ಬಿಟ್ಬಿಡಿ. ಈಗ ರೈತರೆಲ್ಲ ಒಂದಾಗಿದ್ದಾರೆ. ಇದ್ರ ಜೊತೆಯಲ್ಲಿ ರೈತರು, ದಲಿತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಯುವಜನರು, ಎಲ್ಲ ಜನಸಂಘಟನೆಗಳು ಒಂದಾಗಿದ್ದಾವೆ. ಸರ್, ಈಗ ನೀವು ಚನ್ನರಾಯಪಟ್ಟಣದಲ್ಲಿ 1180 ದಿನದಿಂದ ಹೋರಾಟ ಮಾಡ್ತಿದ್ರಿ. ಈಗ 3 ದಿನದಿಂದ ಹೋರಾಟ ಫ್ರೀಡಮ್ ಪಾರ್ಕಿಗೆ ಶಿಫ್ಟ್ ಆಗಿದೆ. ಅಂದರೆ ಒಂದು ಹೋಬಳಿಯ ಭೂಮಿ ಹೋರಾಟ ಇವತ್ತು ಒಂದು ರಾಜ್ಯ ಮಟ್ಟದ ಹೋರಾಟವಾಗಿ ಬದಲಾಗಿದೆ. ರಾಜ್ಯದಾದ್ಯಂತ ಎಲ್ಲ ಜನಪರ ಸಂಘಟನೆಗಳು ಸಂಪೂರ್ಣವಾಗಿ ಬೆಂಬಲ ಸೂಚಿಸಿದ್ದಾವೆ. ಈಗ ನೀವು ಈ ಹಂತದಲ್ಲಿ ನಿಮ್ಮ ಹೋರಾಟದ ಬಗ್ಗೆ ಏನು ಹೇಳ್ತೀರಾ? ಇಡೀ ಕರ್ನಾಟಕದ ಎಲ್ಲ ಜನ ಚಳವಳಿಗಳು, ಪ್ರಗತಿಪರರು, ನಾಗರಿಕರು ಎಲ್ಲರೂ ಕೂಡ ನಮ್ಮ ಈ ದೇವನಹಳ್ಳಿ ರೈತರ ಜೊತೆಗೆ ನಿಂತಿದ್ದಿದೆಯಲ್ಲ, ಅದು ನಾವು ಈ ಹಿಂದೆ ಏನು 1180 ದಿನಗಳು ನಡೆಸ್ಕೊಂಬಂದಂಥ ಹೋರಾಟ ಒಂದು ಕಡೆಗಾದರೆ ಇವರೆಲ್ಲರ ಬೆಂಬಲ ಸಿಕ್ಕಾದಮೇಲೆ ಅದು ಒಂದು ದೊಡ್ಡ ಹಂತಕ್ಕೆ ಹೋಗಿದೆ ಅಂತಂತ ಹೇಳಬೇಕು. ಅವರೆಲ್ಲರೂ ಬಂದ ಕಾರಣಕ್ಕೆ, ಅವರೆಲ್ಲರೂ ನಮ್ಮ ಬೆಂಬಲಕ್ಕೆ ನಿಂತಿದ್ದ ಕಾರಣಕ್ಕೆ ಅದು ಬೇರೆ ಹಂತಕ್ಕೆ ಅದು ಮುಟ್ಟಿದೆ. ಅವರ ಈ ಬೆಂಬಲ ನಮಗೆ ಮಾತ್ರ ಅಲ್ಲ, ಆ ಬೆಂಬಲ ನಾವು ಈ ದೇವನಹಳ್ಳಿ ರೈತರಿಗೆ ಸೂಚಿಸೋದ್ರ ಮೂಲಕ ಯಾವುದೇ ರೈತರಿಗೆ ಅನ್ಯಾಯ ಆಗಿರ್ಬೋದು, ದಲಿತರಿಗೆ ಅನ್ಯಾಯ ಆಗೋದಿರ್ಬೋದು, ಅಥವಾ ಕಾರ್ಮಿಕರಿಗೆ ಅನ್ಯಾಯ ಆಗೋದಿರ್ಬೋದು, ಯಾರಿಗೇ ಆದರೂ ಯಾವುದೇ ನಾಗರಿಕರಿಗೆ ಅನ್ಯಾಯ ಆದರೆ ನಾಗರಿಕ ಸಮಾಜದ ಒಳಗಡೆ ಇರ್ತಕ್ಕಂಥ ನಾವು ಇದನ್ನು ಸಹಿಸಲ್ಲ ಅಂತ ಒಂದು ಸಂದೇಶನ ಅವ್ರು ಕೊಟ್ಟಿದ್ದಾರೆ ಅಂತ ನಮಗನ್ಸುತ್ತೆ. ಈ ಕಾರಣಕ್ಕೆ ನಮಗೆ ಈ ಚಳುವಳಿಗೆ, ಎಸ್ಪೆಷಲಿ ದೇವನಹಳ್ಳಿನಲ್ಲಿ ನಡೀತಾ ಇರ್ತಕ್ಕಂಥ ಈ ರೈತ ಚಳುವಳಿಗೆ ಇದು ತುಂಬ ದೊಡ್ಡ ಶಕ್ತಿ ಸಿಕ್ಕಿದೆ ಅಂತ ನಮಗನ್ಸುತ್ತೆ. ಇದು ನಮಗೆ ಉತ್ಸಾಹ ಮತ್ತು ಶಕ್ತಿಯನ್ನು ತುಂಬಿರೋ ಕಾರಣಕ್ಕೆ ಏನಾದರೂ ಆಗಲಿ ಗೆದ್ದೇ ತೀರ್ತೀವಿ ಅಂತನೋ ಆ ಒಂದು ಗಟ್ಟಿ ಪಟ್ಟಿಗೆ ಬಂದು ನಿಂತಿದ್ದೀವಿ ನಾವು ಅಂತ ಅನ್ಸುತ್ತೆ. ಇದು ನನಗನ್ನಿಸ್ತಿರೋದು. ಜುಲೈ 4ನೇ ತಾರೀಕು ಒಂದು ಸಮಗ್ರ ಸಭೆ ನಡೆಸ್ತೀನಿ ಅಂತ CM ಹೇಳಿದ್ದಾರೆ. ಅಂದರೆ 25ನೇ ತಾರೀಕಿಂದ ಜುಲೈ 4ರವರೆಗೆ ಅಂದರೆ ಒಂದು ದೊಡ್ಡ ಗ್ಯಾಪ್ ಆಯಿತು. ಸರ್ಕಾರ ಯಾಕೆ ಎಷ್ಟು ದೊಡ್ಡ ಗ್ಯಾಪನ್ನು ತಗೊಂಡಿದೆ? 4ನೇ ತಾರೀಕು ಏನಾಗ್ಬೋದು? ನಿಮ್ಮ ನಿರೀಕ್ಷೆ ಏನಿದೆ ಅಂತ? ಈಗ ಅದು ಆ ಗ್ಯಾಪ್ ತಗೊಳ್ಳೋಂಥದ್ದು ಈಗಾಗಲೇ ನಾವು ನೋಡಿದ್ದೀವಿ.
ಎಂ ಬಿ ಪಾಟೀಲ್ ಅವರು ಪತ್ರಿಕಾ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ, ಮತ್ತು 3 ಹಳ್ಳಿಗಳನ್ನು ಬಿಟ್ಟಿದ್ದೀವಿ, ರೈತರ ಹಿತ ಕಾಪಾಡಿದ್ದೀವಿ ಅಂತೆಲ್ಲ ಹೇಳಿ, ಮತ್ತು ಅವರೊಂದು ಲೇಖನನೂ ಬರೆದಿದ್ದಾರೆ, ಪತ್ರಿಕೆಗಳಿಗೆ ಒಂದು ಲೇಖನನೂ ಬರೆದಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ಅಷ್ಟರೊಳಗಡೆ ನಾವು ಏನೆಲ್ಲ ಮಾಡ್ಬೋದು ತಂತ್ರಗಳನ್ನು ಮಾಡಿ ಈ ಭೂಸ್ವಾಧೀನದ ಪ್ರಕ್ರಿಯೆಯನ್ನು ಅವರು ಏನೆಲ್ಲ ಅಂದ್ಕೋಬೇಕಿದ್ದಾರೋ ಅದನ್ನು ಅಂದ್ಕೊಂಡು ಅದನ್ನು ಹೇಳಿದ್ದಾರೆ ಅಂತ ನಮಗನ್ನಿಸ್ತದೆ. ಆ ಕಾರಣಕ್ಕಾಗಿ ಅವರು ಎಷ್ಟೇ ತಂತ್ರಗಳನ್ನು ಮಾಡಿದ್ರು ಅಥವಾ ಅವರು ಎಷ್ಟೇ ಈ ರೀತಿಯ ವಿಭಜಕ ನೀತಿಯನ್ನು ಅನುಭವಿಸಿದ್ರೂ ನಾವು ರೈತರೆಲ್ಲ ಒಂದು ಒಗ್ಗಟ್ಟಾಗಿದ್ದಾರೆ. 13 ಹಳ್ಳಿಗಳ ರೈತರು ಒಂದು ವೇದಿಕೆಯಲ್ಲಿದ್ದಾರೆ. ಇಡೀ ಭೂಮಿಯನ್ನು ಬಿಡಲೇಬೇಕು ಅನ್ನೋದೇ ನಮ್ಮ ಒತ್ತಾಯ. ಅದರಿಂದ ಈ ಮಧ್ಯದಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ ಇವರನ್ನು ವಿಭಾಗಿಸುವಂಥದ್ದು ಅಥವಾ ಈ ರೈತರನ್ನು ಒಡೆಯುವಂಥದ್ದು, ಈ ರೀತಿ ತಂತ್ರಗಳು ವ್ಯವಸ್ಥೆ ಮೊದಲಿನಿಂದಲೂ ಮಾಡ್ಕೊಬಂದಿದೆ. ಈಗಲೂ ಆ ಪ್ರಯತ್ನಗಳನ್ನ ಅವರು ಮುಂದುವರಿಸ್ತಾರೆ. ಒಂದು ವೇಳೆ ಆ ರೀತಿ ಏನಾದರೂ ಪ್ರಯತ್ನಗಳಾದರೆ ಅದು ಸರ್ಕಾರದವರ ಪ್ರಾಯೋಜಕತ್ವದಲ್ಲೇ ನಡೀತದೆ. ಇವ್ರಿಗೆ ಬೇಕಾದ ರೀತಿಯಲ್ಲಿ ಬೇಕಾದವ್ರನ್ನ ಸೃಷ್ಟಿ ಮಾಡ್ಕೋಬೋದೇ ವಿನಃ ಅಲ್ಲಿ ನಿಜವಾದ ರೈತರನ್ನು ಅವ್ರು ಸೃಷ್ಟಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಅವರು 4ನೇ ತಾರೀಕು ತನಕ ತೊಗೊಂಡೋಗಿದ್ದಾರೆ ಅಂತ ಅನಿಸ್ತದೆ. ನಿಮ್ಮ 4ನೇ ತಾರೀಕು ನಿಮ್ಮ ನಿರೀಕ್ಷೆ ಏನು ಸರ್? 4ನೇ ತಾರೀಕು ನಮ್ಮ ನಿರೀಕ್ಷೆ ಇಷ್ಟೇ, ಏನು 1777 ಎಕರೆ ಕೃಷಿ ಭೂಮಿಯನ್ನು ಸಹ ಕೈ ಬಿಡಬೇಕು, ಅದನ್ನು ಕೈ ಬಿಡ್ತಾರೆ ಅಂತ ನಂಬ್ಕೊಂಡಿದ್ದೀವಿ. ಬಹುಶಃ ಮುಖ್ಯಮಂತ್ರಿಗಳು ಆ ದೃಢ ನಿರ್ಧಾರವನ್ನು ತಗೋಬೇಕು, ಅದಕ್ಕೆ ತಗೊಳ್ಳೇಬೇಕು ಅನ್ನೋದು ನಮ್ಮ ಒತ್ತಾಯ. ಅದು ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು. ವಚನಭ್ರಷ್ಟ ಸಿದ್ದರಾಮಯ್ಯ ಅಂತ ಇತಿಹಾಸದಲ್ಲಿ ಸೇರ್ಕೋಬಾರ್ದು. ನಿಮ್ಮ ಮಾತು, ನಿಮ್ಮ ನುಡೆ ನಾವೆಲ್ಲ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ಕೊಬತ್ತೀರಿ. ಓದ್ ಕಡೆ ಎಲ್ಲ ಹೇಳ್ತೀರಿ, ಭಾಳ ಗತ್ತಿನಿಂದ ಹೇಳ್ತೀರಿ ನೀವು, ನಾವು ನುಡಿದಂತೆ ನಡೆದ ಸರ್ಕಾರ ಅಂತ. ಈಗ ನುಡಿದಿದ್ದೀರಿ, ದಯವಿಟ್ಟು 4ನೇ ತಾರೀಕು ನಡೆದು ತೋರಿಸಿ ಅಂತ ನಾವು ಒತ್ತಾಯ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಚನ್ನರಾಯಪಟ್ಟಣದ 13 ಹಳ್ಳಿಗಳ ರೈತರ ನಿಲುವು ಒಂದೇ ಆಗಿದೆ. ಅದು 1 ಹಳ್ಳಿ, 2 ಹಳ್ಳಿ ಅಥವಾ 3 ಹಳ್ಳಿಗಳನ್ನ ಸ್ವಾಧೀನದಿಂದ ಕೈ ಬಿಡೋದಲ್ಲ. 13 ಹಳ್ಳಿಗಳ 1777 ಎಕರೆಯನ್ನು ಭೂ ಸ್ವಾಧೀನದಿಂದ ಕೈ ಬಿಡಬೇಕು ಅನ್ನೋದು ಅವರ ದೃಢ ಸಂಕಲ್ಪ. ಜುಲೈ 4ರಂದು ಮುಖ್ಯಮಂತ್ರಿಗಳಿಂದನೂ ಸಹ ಅವರು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು.